ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಸರ್ಗೆ ನಮಸ್ಕಾರ ಮಾಡುತ್ತಾ, ಸ್ವರ್ಣಮಾಲ ಮೇಡಮ್ಗೆ ನಮಸ್ಕಾರ ಮಾಡುತ್ತಾ, ಪ್ರಕೃತಿ ಮಾತೆ ಭೂಮಾತೆಗೆ ನಮಸ್ಕಾರ ಮಾಡುತ್ತಾ, ಸಂಕಲ್ಪ ಸಿದ್ಧಿ ಇದು ಎಷ್ಟು ಬಹಳ ಇಂಪಾರ್ಟೆಂಟ್ ಸಂಕಲ್ಪ ಅನ್ನೋದು. ನಾವು ಯಾವ ರೀತಿಯಾದ ಸಂಕಲ್ಪ ಮಾಡ್ತೀವೋ ಆ ರೀತಿಯಾದ ಸಂಕಲ್ಪ ನಮಗೆ ಸಿದ್ಧಿಸುತ್ತೆ ಅನ್ನೋದನ್ನ ತಿಳ್ಕೊಳಕ್ಕೆ ಸಂಕಲ್ಪ ಸಿದ್ಧಿ ನೋಡ್ರಿ. ಬಲ ಇರುವವರು ಬಲವಂತರು. ಇದು ಸಂಕಲ್ಪ ಬಲ ಅಂದ್ರೆ ಏನು ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೊಂಡ್ರೆಗಿನ ಅವಾಗ ಸಂಕಲ್ಪ ಸಿದ್ಧಿನ ಯಾವ ರೀತಿ ನಾವು ಉಪಯೋಗಿಸ್ಕೋಬಹುದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಶಕ್ತಿವಂತರನ್ನ ಬಲವಂತರು ಅಂತ ಕರಿತೀವಿ. ಬಲ ಇಲ್ಲದವರನ್ನ ಬಲಹೀನರು ಅಂದ್ರೆ ನಮ್ಮ ಶರೀರದಲ್ಲಿ ಶಕ್ತಿ ಇಲ್ಲದವ್ರನ್ನ ಬಲಹೀನರು ಅಂತ ಕರಿತೀವಿ. ಬಲಹೀನರು ಯಾವಾಗ್ಲೂ ಬಲವಂತರಿಗಿನ್ನ ಬಲಹೀನರು ಹಿಂದಕ್ಕೆ ಇರ್ತಾರ. ಬಲ ಅನ್ನೋದು ಎರಡು ರೀತಿಯಾದ ಬಲಗಳು ಇರ್ತಾವ. ಒಂದು ಪಶುಬಲ, ಇನ್ನೊಂದು ಸಂಕಲ್ಪ ಬಲ. ಪಶುಬಲ ಅಂದ್ರೆ ಒಂದು ಆನೆಗೆ ಎಷ್ಟು ಶಕ್ತಿ ಇರುತ್ತೆ, ಎತ್ತು ಕುದುರೆ ಅವುಗಳಿಗೆಲ್ಲ ಎಷ್ಟು ಶಕ್ತಿ ಇರುತ್ತೆ ಆ ರೀತಿಯಾಗಿ ಹೋಲಿಸ್ತಾರ. ಆನೆಯ ಶಕ್ತಿ, ಉಕ್ಕಿನಂತ ಶಕ್ತಿ, ಕುದುರೆಯಂತ ಶಕ್ತಿ ಅಂತ. ಸಂಕಲ್ಪ ಶಕ್ತಿಗೆ ನಮ್ಮ ಶರೀರದ ಶಕ್ತಿಗೂ ಸಂಕಲ್ಪ ಶಕ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕೆಂದ್ರೆ ನಮ್ಮ ಶರೀರದ ಶಕ್ತಿ ಅಂದ್ರೆ ನಮ್ಮ ಶರೀರ ದಷ್ಟಪುಷ್ಟವಾಗಿದ್ದಾಗ ಮಾತ್ರ ಶರೀರದಲ್ಲಿ ಶಕ್ತಿ ಇರುತ್ತೆ. ಸಂಕಲ್ಪ ಬಲ ಅಂದ್ರೆ ನಮ್ಮ ಶರೀರ ದಷ್ಟಪುಷ್ಟವಾಗಿ ಇರ್ಬೇಕನ್ನೋದು ಏನು ಇಲ್ಲ. ನಾವು ಮಾಡುವ ಧ್ಯಾನದಿಂದ ನಮ್ಮ ಮನಸ್ಸು ಶುದ್ಧಿಯಾಗಿದ್ದಾಗ ಸಂಕಲ್ಪ ಅನ್ನೋದು ಬಲವಾಗಿ ಇರುತ್ತೆ. ಪಶುಬಲ ಅಂದ್ರೆ ನಾವು ತೆಗೆದುಕೊಳ್ಳುವ ಆಹಾರ ವ್ಯಾಯಾಮದಿಂದ ಬರುತ್ತೆ. ನಮ್ಮ ಶರೀರ ದಷ್ಟಪುಷ್ಟವಾಗಿದ್ದು ಆಗ್ಬೇಕು ಅಂತಂದ್ರೆ ಚೆನ್ನಾಗಿ ಊಟ ಮಾಡ್ಬೇಕು, ಚೆನ್ನಾಗಿ ತಿನ್ಬೇಕು. ಅವಾಗ ನೋಡ್ರಿ ಕುಸ್ತಿ ಪಟುಗಳೆಲ್ಲ ಎಷ್ಟು ಜಾಸ್ತಿ ಮತ್ತೆ ಪ್ರೋಟೀನ್ ಇರುವಂತ ಆಹಾರಗಳನ್ನ ತೆಗೆದುಕೊಳ್ತಾ ಇರ್ತಾರ. ಆದ್ರೆ ನಮ್ಮ ಧ್ಯಾನಿಗಳು ಎಷ್ಟು ಸಾತ್ವಿಕವಾಗಿ ಎಷ್ಟು ಸರಳವಾದಂತ ಆಹಾರವನ್ನ ತಗೊಂಡು ಇಡೀ ಭೂಲೋಕವನ್ನೇ ಬದಲಾಯಿಸುವಂತಹ ಶಕ್ತಿ ಅವ್ರಿಗೆ ಇರುತ್ತೆ. ಅದಕ್ಕೆ ಪಶುಬಲ ಅಂದ್ರೆ ನಾವು ತೆಗೆದುಕೊಳ್ಳುವ ಆಹಾರಗಳಿಂದ ವ್ಯಾಯಾಮ, ನಾವು ದಿವಸ ಎಕ್ಸಸೈಜು ಮತ್ತೆ ವಾಕಿಂಗ್ ಆಗಿರ್ಬೋದು, ಅವುಗಳಿಂದ ನಮ್ಮ ಶರೀರ ಪುಷ್ಟಿಯಾಗುತ್ತೆ. ಸಂಕಲ್ಪ ಬಲ ಅನ್ನೋದು ಜ್ಞಾನ ಶುದ್ಧಿಯಿಂದ ಬರುತ್ತೆ. ನಮ್ಮ ಜ್ಞಾನ, ನಮ್ಮ ಆಲೋಚನೆ, ನಾವು ಮಾಡುವ ಯಾವುದು ಮಾಡಿದ್ರೆ ಜನರಿಗೆ ಹಿತಾಗುತ್ತೆ, ಯಾವ ಆಲೋಚನೆ ಮಾಡಿದ್ರೆ ನಮಗೆ ಹಿತಾಗುತ್ತೆ, ಯಾವುದು ಆಲೋಚನೆ ಮಾಡಿದ್ರೆಗಿನ ಸಮಾಜಕ್ಕೆ ಒಳ್ಳೇದು ಅಂತ ಯಾವಾಗ ನಾವು ತಿಳ್ಕೊಂಡು ಅದನ್ನ ಆ ಒಂದು ಸಂಕಲ್ಪ ಬಲನ ಇಟ್ಕೊಂತೀವೋ ಅದು ಜ್ಞಾನದಿಂದ ಬರುತ್ತೆ. ಸಂಕಲ್ಪ ಬಲ ಅನ್ನೋದು ಪಶುಬಲ ಅನ್ನೋದು ಯಾವಾಗ್ಲೂ ಸಂಕಲ್ಪ ಬಲದಕ್ಕಿನ್ನ ಹಿಂದನೆ ಇರುತ್ತೆ. ನಾವು ಅಂದುಕೊಂಡಿರೋವೆಲ್ಲ ಸಾಧಿಸ್ಬೇಕು ಅಂದ್ರೆ ಸಂಕಲ್ಪ ಬಲ ಅನ್ನೋದು ನಮಗೆ ಬಹಳ ಅನಿವಾರ್ಯ. ನೋಡ್ರಿ, ಎಷ್ಟೋ ಜನಕ್ಕೆ ಸಂಕಲ್ಪ ಬಲ ಅಂದ್ರೆ ಗೊತ್ತಿರೋದಿಲ್ಲ. ಈಗ ಯಾವ್ದೇ ಒಂದು ಪೂಜೆಗಳು ಮಾಡ್ತಾ ಇರ್ತೀವಿ, ಅವಾಗನು ಸಂಕಲ್ಪ ಮಾಡಿಸ್ತೀವಿ ಅಂತ ಹೇಳ್ತಾರ. ಸಂಕಲ್ಪ ಅಂದ್ರೆ ನಾವು ಏನ್ ಅಂದ್ಕೊಂಡಿರ್ತೀವೋ ಆ ಕೆಲಸ ನೆರವೇರೋದು, ವಿಘ್ನ ಇಲ್ಲದಂಗೆ ನೆರವೇರೋದು. ನಾವು ಅಕಸ್ಮಾತ್ ಬೆಳಗ್ಗೆ ಎದ್ದ ತಕ್ಷಣ ಇವತ್ತ ಬಹಳ ಕೆಲ್ಸಗಳು ಇದಾವ, ಏನೇನ್ ಕೆಲ್ಸ ಮಾಡ್ಬೇಕಂತ ಒಂದು ಸಾರಿ ರಿಮೈಂಡ್ ಮಾಡ್ಕೊತೀವಿ. ಇದಾಗಣ ಇದು ಮಾಡ್ಬೇಕು, ಇದಾಗಣ ಇದು ಮಾಡ್ಬೇಕು. ಅದನ್ನೇ ಸಂಕಲ್ಪ ಬಲ ಅನ್ನೋದು. ನಾವೆಷ್ಟು ಕೆಲಸಗಳು ಅನ್ಕೊಂಡಿರ್ತೀವ ಬೆಳಗ್ಗೆ ಎದ್ದ ತಕ್ಷಣ ಅಷ್ಟು ಕೆಲಸಗಳು ಸಲೀಸಾಗಿ ಆಗ್ತಾವ. ಆ ಕೆಲಸ ಮುಗಿದ ಮೇಲೆ ಮತ್ತೆ ಇನ್ನೊಂದು ಕೆಲಸ ಮಾಡಕ್ಕೆ ನಮ್ಗಾಗಲ್ಲ. ಯಾಕೆಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಇಷ್ಟೇ ಕೆಲಸ ಮಾಡ್ಬೇಕಂತ ಸಂಕಲ್ಪ ಇಟ್ಕೊಂಡಿದೀವಿ. ಆದ್ರೆ ಮೊದಲಿಗೂ ಆ ಸಂಕಲ್ಪ ಶಕ್ತಿಯಿಂದಾನೇ ನಾವು ಕೆಲಸ ಮಾಡ್ತಾ ಇದ್ವಿ. ಇವಾಗ್ಲೂ ಅದೇ ಸಂಕಲ್ಪ ಶಕ್ತಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಮೊದಲಿಗೆ ಇದು ಸಂಕಲ್ಪ ಬಲದಿಂದ ನಾವು ಮಾಡಿದೀವಿ ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ನಾವೇನೋ ಅಂದ್ಕೊಂಡಿದೀವಿ ಮಾಡಿದೀವಿ ಅಂತ ಅಷ್ಟೇ ಅನ್ಕೊಂತಾ ಇದ್ವಿ. ಆದ್ರೆ
ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವಿ ಅವಾಗ ನಮ್ಗೆ ಗೊತ್ತಾಗುತ್ತೆ, ಓ ನಾವು ಏನ್ ಅಂದ್ಕೊಂಡಿರ್ತೀವೋ ಅದಾಗುತ್ತೆ. ಮತ್ತೆ ಏನೋ ಒಂದು ದಾನಗಳು ಕೊಡುವಾಗ ಸಂಕಲ್ಪ ಮಾಡ್ಸೋದು ಅಂತಾರ ನೋಡ್ರಿ, ಆ ಸಂಕಲ್ಪ ಮಾಡಿಸಿ ನೀರ್ ಬಿಟ್ಟು ಕೊಟ್ರೇನೆ ದಾನ ಅಲ್ಲ. ಯಾವಾಗ ಒಳ್ಳೆಯ ಮನಸ್ಸಿನಿಂದ ಯಾರಿಗೆ ಏನು ಅವಶ್ಯಕತೆ ಇರುತ್ತೆ ಅದನ್ನ ನಾವು ಕೊಟ್ಟಾಗ, ಅದು ಅವರಿಗೆ ತೃಪ್ತಿ ಆದಾಗ ಅದು ಆ ಸಂಕಲ್ಪ ಅನ್ನೋದು ನೆರವೇರುತ್ತೆ. ಸಂಕಲ್ಪ ಮಾಡ್ಸಿನೇ ಕೊಡ್ಬೇಕನ್ನೋದಿಲ್ಲ. ನಾವು ಏನ್ ಕೊಟ್ಟಿರ್ತೀವೋ ಅದನ್ನ ಮತ್ತೆ ಮತ್ತೆ ನಾವು ಅನ್ಕೋಬಾರ್ದು, ಅದನ್ನ ಕೊಟ್ಟಿದ್ವಿ ಅದೇ ಕೃಷ್ಣಾರ್ಪಣ ಮಸ್ತು ಅಂತ ಅಂದು ಬಿಟ್ಟು ಬಿಡ್ಬೇಕು. ಯಾಕೆಂದ್ರೆ ನಾನು ಕೊಟ್ಟಿನಿ ಅಂತ ಅನ್ಕೊಂಡ್ರೆಗಿನ ಏನಾಗುತ್ತೆ, ಮತ್ತೆ ಅದನ್ನ ನಾವು ಭೋಗಿಸೋದಕ್ಕೆ ಮತ್ತೆ ಹುಟ್ಟಿ ಬರ್ತೀವಿ. ನಾವು ಕೊಟ್ಟಿಲ್ಲ ಅಂತ ಅಂದ್ಕೊಂಡ್ರೆಗಿನ ಅಯ್ಯೋ ಅದು ಒಂಥರ ಕರ್ಮ ಆಗುತ್ತೆ. ನಾವು ಕೊಟ್ಟಿಲ್ಲ ಅಂತಾನೂ ಅನ್ಕೋಬಾರ್ದು, ಕೊಟ್ಟಿವಿ ಅಂತ ಜಂಬನೂ ಪಡಬಾರ್ದು. ಅದಕ್ಕೋಸ್ಕರ ಇದ್ದಾಗ ಇದ್ದಷ್ಟು ನಾವು ಕೊಟ್ಟು ಬಿಟ್ರೆಗಿನ ಅದು ಯಾರಿಗೆ ಸೇರ್ಬೇಕು ಅವರಿಗೆ ಕೊಟ್ಟಾಗ ನಮ್ಮ ಮನಸ್ಸು ಆನಂದದಿಂದ ತೃಪ್ತಿಯಿಂದ ಇರುತ್ತೆ. ಅದನ್ನೇ ಸಂಕಲ್ಪ ಮಾಡಿಸಲಾರ್ದನು ಕೊಟ್ರುನು ಪರವಾಗಿಲ್ಲ, ಸಂಕಲ್ಪ ಮಾಡಿಸಿ ಕೊಟ್ರುನು ಪರವಾಗಿಲ್ಲ. ಸಂಕಲ್ಪ ಬಲ ಅನ್ನೋದು ಸಮೃದ್ಧಿಯಾಗಿ ಇರ್ಬೇಕು ಅಂದ್ರೆ ಯಾವಾಗ್ಲೂ ನಾವು ಸತ್ಸಂಕಲ್ಪ ಅನ್ನೋದು ನಮ್ಗೆ ಇರ್ಬೇಕು. ವಿಕಲ್ಪ ಅನ್ನೋದು ಯಾವಾಗ್ಲೂ ನಮ್ಗೆ ಇರಬಾರ್ದು. ಯಾವ್ದೋ ಒಂದು ಕೆಲಸ ಮಾಡ್ತಾ ಇದ್ವಿ, ಅಯ್ಯೋ ಇದು ಆಗುತ್ತೋ ಇಲ್ಲೋ, ಇದೇನಾದ್ರೂ ಅರ್ಧದಲ್ಲಿ ಯಾರಾದ್ರೂ ಬಂದು ಆ ಕೆಲಸಗಳನ್ನ ತಡೆ ಹಿಡಿದು ಬಿಡ್ತಾರೇನೋ, ಯಾರಾದ್ರೂ ಮಾಡೋದಕ್ಕೆ ಆಗೋದಿಲ್ವೇನೋ. ಯಾವಾಗ ನಾವು ಏನೋ ಒಂದು ಎಕ್ಸಾಮ್ ಬರ್ದಿರ್ತೀವಿ ಅನ್ಕೊಡ್ರಿ, ಆ ಎಕ್ಸಾಮ್ ನಲ್ಲಿ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ, ಯಾಕಂದ್ರೆ ಒಂದು 5 ಮಾರ್ಕ್ಸ್ ಆ ಕಡೆ ಈ ಕಡೆ ಇರುತ್ತೆ. ಪಾಸ್ ಆಗೋದಕ್ಕೂ 5 ಮಾರ್ಕ್ಸ್ ಕಾರಣ ಇರುತ್ತೆ, 1 ಮಾರ್ಕ್ಸ್ನು ಕಾರಣ ಆಗ್ಬೋದು. ಆದ್ರೆ ನಮ್ಗೆ ಒಂದು 5 ಮಾರ್ಕ್ಸ್ ಇಂದ ಡೌಟ್ ಇರುತ್ತೆ, ಅಯ್ಯೋ ಆ 5 ಮಾರ್ಕ್ಸ್ ಸರಿ ಅಂತ ಉತ್ತರ ಆಗ್ತಾರೋ ಇಲ್ವೋ, ತಪ್ಪಂತ ಉತ್ತರ ಹಾಕಿಬಿಟ್ರೆ ನಾವ್ ಫೇಲ್ ಆಗ್ಬಿಡ್ತೀವಿ ಅನ್ನುವ ಗೊಂದಲದಲ್ಲಿ ಇರ್ತೀವಿ. ಅದಕ್ಕೆ ಯಾವಾಗ್ಲೂ ನಾವು ಮಾಡುವ ಕೆಲಸಗಳನ್ನ ಮಾಡಿ ಬಿಡ್ಬೇಕು, ನಾವು ಪಾಸ್ ಆಗೇ ಆಗ್ತೀವಿ ಅನ್ನೋ ದೃಢ ನಂಬಿಕೆಯಿಂದ ನಾವು ಇದ್ದಾಗ ಅದೇ ಸಂಕಲ್ಪ. ದೃಢ ವಿಶ್ವಾಸದಿಂದ ಯಾವಾಗ್ಲೂ ನಮ್ಮ ವಿಶ್ವಾಸವನ್ನ ಕಳ್ಕೋಬಾರ್ದು. ನಾವು ಫುಲ್ ವಿಶ್ವಾಸದಿಂದ ನಾವು ಪಾಸ್ ಆಗೇ ಆಗ್ತೀವಿ ಅನ್ನೋ ಭರವಸೆಯಿಂದ ನಾವ್ ಯಾವಾಗ ಇರ್ತೀವಿ ಅದೇ ಶುದ್ಧ ಸಂಕಲ್ಪ, ಸತ್ಸಂಕಲ್ಪ. ನಾವು ಫೇಲ್ ಆಗ್ತೀವಿ ಅನ್ನೋದೇ ವಿಕಲ್ಪ ಅಂದ್ರೆ ಅನುಮಾನ, ಇದು ಆಗುತ್ತೋ ಇಲ್ಲ, ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ. ಒಂದು ಏನಾದ್ರು ಕಾರ್ಯ ಆಗ್ತಾ ಇರುತ್ತೆ, ಆ ಕಾರ್ಯದಲ್ಲಿ ಏನು ಅಡಚಣೆ ಆಗುತ್ತೋ ಏನೋ, ನಮ್ಗೆ ಆಗದೆ ಇರೋರು ವಿರುದ್ಧ ನಾವೇನೋ ಮಾಡೋದಕ್ಕೆ ಹೊರಟಿರ್ತೀವಿ, ಅವ್ರು ಬಂದು ಏನು ಅಡ್ಡಿ ಆತಂಕ ಮಾಡ್ತಾರೋ ಏನೋ ಅನ್ನುವ ಅನುಮಾನ ಅನ್ನೋದು ಇರುತ್ತೆ. ವಿಕಲ್ಪ ಅಂದ್ರೆ ಅನುಮಾನ ಮತ್ತೆ ಅಂದ್ರೆ ಕೆಲ್ಸ ಆಗುತ್ತೋ ಇಲ್ಲೋ ಅನ್ನುವ ಭಯ ಅನ್ನೋದು ಇರುತ್ತೆ. ನಾವು ನಮಗೆ ಸಂಕಲ್ಪ ಬಲ ಅನ್ನೋದು ಜಾಸ್ತಿ ಆಗ್ಬೇಕಂದ್ರೆ ನಮಗಿನ್ನ ಜಾಸ್ತಿ ಸಂಕಲ್ಪ ಇರುವವರ ಜೊತೆಗೆ ಯಾವಾಗ್ಲೂ ಸಾಂಗತ್ಯ ಅನ್ನೋದು ನಾವು ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು. ಅವರ ಮಾತಿನಲ್ಲಿರುವ ಕಾನ್ಫಿಡೆಂಟು, ಅವ್ರ ಮಾತಿನಲ್ಲಿರುವ ಧೈರ್ಯ, ಅವ್ರ ಮಾತಿನಲ್ಲಿರುವ ನಂಬಿಕೆಗಳನ್ನ ನಾವು ಯಾವಾಗ ಗಮನಿಸ್ತಾ ಇರ್ತೀವೋ, ನಾನು ಇಲ್ಲಿ ಅಧೈರ್ಯದಿಂದ ಇದ್ದೀನಿ, ನಾನು ಧೈರ್ಯವಾಗಿ ಮುನ್ನುಗ್ಗಬೇಕು, ನಾನು ಇಲ್ಲಿ ಕೆಲಸ ಆಗುತ್ತೋ ಇಲ್ಲೋ ಅನ್ನೋ ಅಪನಂಬಿಕೆಯಿಂದ ಇದೆ. ಆದ್ರೆ ಅವ್ರು ಎಷ್ಟು ಕಾನ್ಫಿಡೆಂಟ್ ಆಗಿ ಈ ಕೆಲಸ ಸಕ್ಸಸ್ ಆಗಿ ಮಾಡ್ತೀವಿ ಅನ್ನೋ ನಂಬಿಕೆಯಿಂದ ಇದ್ದಾರೆ. ನಮ್ಮ ಹಿಂದೆ ಪತ್ರಿಜಿ ಸರ್ ಇದಾರ, ಅವ್ರು ಅದನ್ನ ನಡೆಸಿ ಕೊಡ್ತಾರೆ ಅನ್ನುವ ಕಾನ್ಫಿಡೆಂಟ್ನಾಗ ಅವ್ರು ಹೆಂಗಿದಾರೋ ಅಂತವ್ರ ಜೊತೆ ನಾವು ಸಾಂಗತ್ಯವನ್ನ ಮಾಡಿದಾಗ ನಮ್ಮ ಸಂಕಲ್ಪ ಬಲಗಳನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಸಂಕಲ್ಪ ಬಲ ಅನ್ನುವ ಅಂಶವನ್ನ ಬಹಳ ತೀಕ್ಷ್ಣವಾಗಿ ಅಧ್ಯಯನ ಮಾಡ್ಬೇಕು. ಆಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಸಂಕಲ್ಪ ಶಕ್ತಿ ಅಂದ್ರೆ ಏನು, ನಾವು ಸಂಕಲ್ಪ ಬಲದಿಂದ ಏನನ್ನಾದ್ರೂ ನಾವು ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಅದನ್ನ ನಾವು ಅರ್ದು ಕುಡಿದು ಮಾಡ್ಕೊಂಡಾಗ ಮಾತ್ರ ಪ್ರತಿ ಆಲೋಚನೆ, ಪ್ರತಿ ಒಂದನ್ನ ನಾವು ಗಮನಿಸ್ತಾ ಇರ್ಬೇಕು. ಇದು ಸತ್ಸಂಕಲ್ಪನ, ಇದು ವಿಕಲ್ಪನ,
ಪ್ರತಿಯೊಂದು ಕ್ಷಣನೂ ನಮ್ಮ ಆಲೋಚನೆಯಲ್ಲಿ ನಾವು ಸರಿಯಾಗಿ ಆಲೋಚನೆಗಳನ್ನ ಮಾಡ್ತಾ ಹೋದಾಗ ಮಾತ್ರ ಇದು ಸತ್ಸಂಕಲ್ಪನ ಅಥವಾ ವಿಕಲ್ಪನ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಕಾರಣ ಕಾರ್ಯ ಸಿದ್ಧಾಂತ ಅನುಭವವನ್ನು ಸಂಪಾದಿಸ್ಕೋಬೇಕಂದ್ರೆ ಸಣ್ಣ ಸಣ್ಣ ಪ್ರಯೋಗಗಳನ್ನ ನಾವು ಶುರು ಮಾಡ್ಬೇಕು. ನಾ ಇವತ್ತ ಅಡಿಗೆ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಮಾಡ್ತೀನಾ ಇಲ್ವಾ, ಚೆನ್ನಾಗಿ ಮಾಡ್ತೀನಿ ಅನ್ನೋ ಭರವಸೆ ಇಟ್ಕೊಂಡು ನಾವು ಆ ನಂಬಿಕೆಯಿಂದನೇ ಮಾಡಬೇಕು. ಮತ್ತೆ ಒಂದು ಕೆಲಸಗಳನ್ನ ಮಾಡ್ಬೇಕಂದ್ರೆ ಈ ಕೆಲಸ ಹಾಗೇ ಆಗುತ್ತೆ. ಒಂದು ಊರಿಗೆ ಹೋಗ್ಬೇಕಂತ ಅನ್ಕೊಂಡಿರ್ತೀವಿ, ಇಲ್ಲ ಒಂದು ಧ್ಯಾನ ಯತ್ನಕ್ಕೆ ಹೋಗ್ಬೇಕು, ನಮ್ಮ ಮನೆಯಲ್ಲಿ ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ, ಆದ್ರೆ ನಾನು ಹೋಗ್ಲೇಬೇಕನ್ನುವ ಕಾನ್ಫಿಡೆಂಟ್ನಲ್ಲಿ ನಾವೆಲ್ಲ ತಯಾರಿಗಳನ್ನ ಮಾಡ್ಕೊಂಡಾಗ ನೋಡ್ರಿ ಮನೆಗಿನೋರುನು ಒಪ್ಕೊಂತಾರ. ಮತ್ತೆ ನಮ್ಗೆ ಏನ್ ಬೇಕಾ ರಿಸರ್ವೇಶನ್ಗಳು ಸಿಗ್ತಾವ, ನಮಗೆ ಅಲ್ಲಿ ಇರೋದಕ್ಕೆ ಅಕಾಮಿಡೇಷನ್ ಏನೇನ್ ಬೇಕು ಅವೆಲ್ಲ ಸಿಕ್ಕು, ಸಲೀಸಾಗಿ ಹೋಗೋದಕ್ಕೆ ಜೊತೆ ಬರೋದಕ್ಕೆ ಜೊತೆ ಎಲ್ಲರೂ ಸಿಕ್ಕು ನಾವು ಆರಾಮಾಗಿ ಹೋಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಅಂತ ಸಣ್ಣ ಸಣ್ಣ ಒಂದು ಪ್ರಯೋಗಗಳನ್ನ ಮಾಡ್ತಾ ಹೋಗ್ಬೇಕು. ನಾನು ಇವತ್ತ ಧ್ಯಾನ ಮಾಡೇ ಮಾಡ್ತೀನಿ, ಅರ್ಧ ಗಂಟೆ ಆದ್ರೂ ಮಾಡೇ ಮಾಡ್ತೀನಿ, 1 ಗಂಟೆ ಆದ್ರೂ ಮಾಡೇ ಮಾಡ್ತೀನಿ, ಇಲ್ಲ ಇವತ್ತ 2 ತಾಸು ಧ್ಯಾನ ನಾನ್ ಮಾಡ್ಲೇಬೇಕು, ಹುಣ್ಣಿಮೆ ಐತೆ 3 ತಾಸು ನಾನು ಧ್ಯಾನನೇ ಮಾಡ್ಬೇಕು. ಆ ರೀತಿಯಾಗಿ ಸಂಕಲ್ಪಗಳನ್ನ ಇಟ್ಕೊಂತ ನಾವು ಸಣ್ಣ ಸಣ್ಣ ಪ್ರಯೋಗಗಳನ್ನ ಶುರು ಮಾಡ್ಬೇಕು. ನಾವು ಸಣ್ಣ ಸಣ್ಣ ಪ್ರಯೋಗಗಳನ್ನ ಯಾವಾಗ ಮಾಡ್ಕೊಂತ ಹೋಗ್ತಿರ್ತೀವೋ ಅವೇ ಸಂಕಲ್ಪ ಬಲದಿಂದ ನಮ್ಗೆ ಕಾನ್ಫಿಡೆಂಟ್ ಬಂದ್ಕೊಂತ ಹೋಗುತ್ತೆ. ನಾವು ಧ್ಯಾನ ಮಾಡ್ತಾ ಇದೀವಿ, ನಮಗೆ ಇನ್ನು ಮುಂದೆ ಯಾವುದೇ ದೊಡ್ಡ ಸಂಕಲ್ಪ ಇಟ್ಕೊಂಡ್ರು ನಾವು ಅಂದುಕೊಂಡಿರುವ ಕಾರ್ಯ ನೆರವೇರುತ್ತೆ. ನೋಡ್ರಿ, ಚೆನ್ನಾಗಿ ನೆನ್ಪಿಟ್ಕೊಳ್ರಿ, ನಾವು ಸಂಕಲ್ಪ ಮಾಡಿದ್ರೆ ಯಾವ ಕೆಲಸ ಬೇಕಾದ್ರೂ ಆಗುತ್ತೆ ಅಂತ ನಾವು ಎದುರಿನವ್ರಿಗೆ ತೊಂದ್ರೆ ಆಗ್ಬೇಕು ಅನ್ನುವ ಸಂಕಲ್ಪ ಇಟ್ಕೊಳ್ರಿ. ಎದುರಿನವ್ರಿಗೆ ತೊಂದ್ರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆ ಒಂದು ಸಂಕಲ್ಪ ನಮ್ಗೆ ರಿವರ್ಸ್ ಹೊಡೆದು ನಮಗ ತೊಂದ್ರೆ ಆಗೋದಂತೂ ಗ್ಯಾರಂಟಿ. ಅದಕ್ಕೋಸ್ಕರ ನಾವು ಸಂಕಲ್ಪ ಇಟ್ಕೊಂಡಾಗ ನಮಗೇನಾದ್ರೂ ಒಳ್ಳೇದಾಗ್ಬೇಕು, ಈ ನಮ್ಮ ಎದುರಿಗಿರೋರಿಗಾದ್ರೂ ಒಳ್ಳೇದಾಗ್ಬೇಕು, ಈ ಸಮಾಜಕ್ಕೆ ಒಳ್ಳೇದಾಗ್ಬೇಕು, ಈ ಒಂದು ಭೂಮಂಡಲಕ್ಕೆ ಒಳ್ಳೇದಾಗ್ಬೇಕು ಅಂತ ಸಂಕಲ್ಪಗಳನ್ನ ಇಟ್ಕೊಂಡಾಗ ಮಾತ್ರ ಒಳ್ಳೇದಾಗುತ್ತೆ. ಇಲ್ಲ ಅಂತಂದ್ರೆಗಿನ ಅವೆಲ್ಲ ಅಷ್ಟು ತಿರುಗಿ ಮತ್ತೆ ನಮಗೆ ರಿವರ್ಸ್ ಹೊಡೆದಾಗ ಅದನ್ನ ತಟ್ಕೊಳ್ಳುವಂತ ಶಕ್ತಿ ನಮ್ಮಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಯಾವಾಗ್ಲೂ ಇನ್ನೊಬ್ರಿಗೆ ಒಳ್ಳೇದು, ನಮಗೆ ಒಳ್ಳೇದು. ನಮ್ಗೆ ಒಂದು ಸಣ್ಣ ಒಂದು ಜ್ವರ ಬಂದಿದೆ ಅನ್ಕೊಳ್ರಿ, ಅವಾಗ ನಾನು ಧ್ಯಾನ ಮಾಡೇ ಮಾಡ್ತೀನಿ, ಧ್ಯಾನದಲ್ಲಿನೇ ಇದನ್ನ ಕಡಿಮೆ ಮಾಡ್ಕೊಂತೀನಿ ಅನ್ನೋದು ನಿಮ್ಗೆ ನಂಬಿಕೆ ಇಟ್ಕೊಂಡು ನೀವು ಧ್ಯಾನ ಮಾಡ್ಬೇಕು, ಅವಾಗ ಅದು ಕಡಿಮೆ ಆಗುತ್ತೆ. ನಾನು ಧ್ಯಾನ ಯತ್ನಕ್ಕೆ ಕಡ್ತಲಿಗೆ ಹೋದಾಗ ಒಂದು ಸರಿ ತುಂಬಾ ಶೀತ ಆಯ್ತು. ಕಂಟಿನ್ಯೂ ಅಲ್ಲಿ ಧ್ಯಾನ ಮಾಡ್ತಾ 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 ಏನಾಯ್ತು ಅಂದ್ರೆ ನೋಡ್ರಿ, ಯಾವ್ದು ಒಂದು ಮೆಡಿಸನ್ ತಗೊಳ್ಳಿಲ್ಲ, ಏನು ತಗೊಳ್ಳಿಲ್ಲ. ಅವಾಗ ಒಂದು ಕಫ ಎಲ್ಲ ನೀರಿನಂಗೆ ಕರಗಿ 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 ಎಲ್ಲ ಆರಾಮಾಗಿ ಹೋಯ್ತು. ಅದು ನಮ್ಗೆ ಆರಾಮ್ ಹಾಗೆ ಆಗುತ್ತೆ ಅನ್ನುವ ಒಂದು ಗ್ಯಾರಂಟಿ ಇರ್ಬೇಕು, ಅದ್ರ ಮೇಲೆ ಕಾನ್ಫಿಡೆಂಟ್ ಇರ್ಬೇಕು, ಧ್ಯಾನದ ಮೇಲೆ ಕಾನ್ಫಿಡೆಂಟ್ ಇರಬೇಕು. ಆಗತ್ರ ನಾವು ಅಂದ್ಕೊಂಡಿರುವಂತಹ ಕೆಲಸಗಳು ಎಲ್ಲ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅನಾರೋಗ್ಯಗಳನ್ನೆಲ್ಲ ಸಂಕಲ್ಪ ಬಲದಿಂದನೇ ನಾವು ಕಳೆದುಕೊಳ್ಳುವ ಹಾಗೆ ನಾವು ಮಾಡ್ಕೋಬೇಕು. ಎಷ್ಟು ಅನಾರೋಗ್ಯ ಇರುತ್ತೆ, ನಮ್ಮ ಸುತ್ತ ಇರೋರೆಲ್ಲ ನೆಗೆಟಿವ್ ಮಾತಾಡ್ತಾ ಇರ್ತಾರೆ, ನೀನು ತುಂಬಾ ವೀಕ್ ಆಗಿದೀಯಾ, ನಿನ್ಗೆ ಎಷ್ಟು ಒಂದು ಚೂರು ಕಣ್ಣಿನಲ್ಲಿ ಜೀವ ಅನ್ನೋ ಶಕ್ತಿ ಇಲ್ಲ, ಅದು ಇಲ್ಲ, ಆ ಆಸ್ಪತ್ರೆಗೆ ತೋರ್ಸು, ಈ ಆಸ್ಪತ್ರೆಗೆ ತೋರ್ಸು ಅಂತ ಹೇಳ್ತಾ ಇರ್ತಾರೆ. ನೋಡ್ರಿ, ನಮಗೆ ನೋಡಿದ್ರೆ ಆಸ್ಪತ್ರೆ ಮೆಡಿಸನ್ ಒಂದು ಆಗೋದಿಲ್ಲ, ಇವರೆಲ್ಲ ಆ ರೀತಿ ಬಲವಂತ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರ ಆಲೋಚನೆಗಳನ್ನು ನಾವು ಆಲೋಚನೆ ಮಾಡಬಾರ್ದು, ನಮ್ಮ ಸಂಕಲ್ಪ ಶಕ್ತಿ ಗಟ್ಟಿಯಾಗಿರ್ಬೇಕು. ಆಗ ಮಾತ್ರ ನಾವು ಅಂದುಕೊಂಡಿರುವಂತಹ ಕೆಲಸಗಳನ್ನ ನಾವು ಆರಾಮ ಆಗುತ್ತೆ ಅಂತ ನಾವೇನ್ ಅಂದ್ಕೊಂಡಿರ್ತೀವಿ ಅದು ಆರಾಮ ಆಗೇ ಆಗುತ್ತೆ. ಅದಕ್ಕೆ ಸಮಯ ಅನ್ನೋದು ಹಿಡಿಯುತ್ತೆ. 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು. ಯಾಕೆಂದ್ರೆ ನಮ್ಮ ಕರ್ಮಗಳ ಅನುಸಾರವಾಗಿ ನಮ್ಮ ಕಾಯಿಲೆಗಳು ವಾಸಿ ಆಗುತ್ತೆ. ಎಷ್ಟು ನಾವು ಸಹನೆಯಿಂದ ಆ ಸಂಕಲ್ಪ ಶಕ್ತಿಯಿಂದ ನಾವು ಜಾಸ್ತಿ ಜಾಸ್ತಿ ಧ್ಯಾನ ಮಾಡ್ಕೊಂತ ನನ್ಗೆ ಆರಾಮಾಗಿ ಮಾಡ್ಕೊಂತೀನಿ ನಾನು ಆರಾಮ. ಅದಕ್ಕೋಸ್ಕರ ಎಷ್ಟು ಪಿರಮಿಡ್ಗಳಾದ್ರೂ ತಿರುಗ್ತೀನಿ, ನನ್ನ ಮನೆಯಲ್ಲಿ ನಾನು ಧ್ಯಾನ ಮಾಡ್ತೀನಿ.
ಅಂತ ನಾವು ಯಾವಾಗ ನಾವು ಕಾನ್ಫಿಡೆಂಟ್ ಆಗಿರ್ತೀವಿ, ವಿಲ್ ಪವರ್ ಅಂತ ಏನ್ ಹೇಳ್ತಾರಲ್ಲ, ಆ ವಿಲ್ ಪವರ್ ಅಂದ್ರೆ ಅದೇ ಸಂಕಲ್ಪ ಶಕ್ತಿ. ನಂಬಿಕೆ ಇಟ್ಕೋಬೇಕು. ಯಾವುದೇ ಯಾರಿಗಾಗ್ಲಿ ಯಾವುದೇ ಅನಾರೋಗ್ಯ ಬಂದ್ರೆಗಿನ, ಯಾರಾದ್ರೂ ಎದುರಿಸಿದ್ರೆಗಿನ ಎದುರ್ಕೊಳಕ್ ಹೋಗ್ಬಾರ್ದು. ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನಗೇನು ಆಗಲ್ಲ. ಸಾವು ಅನ್ನೋದು ಕಟ್ಟಿಟ್ಟು ಬುತ್ತಿ. ನಾವು ಸಾಯೋಣ, ಯಾವತ್ತಾದ್ರೂ ಒಂದು ದಿವಸ ಸಾಯೋದೆ. ಆದ್ರೆ ನಾವು ಸಾಯುವ ತನಕ, ನಮ್ಮ ಶರೀರ ಗಟ್ಟಿಮುಟ್ಟಾಗಿರೋ ತನಕ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಧ್ಯಾನ ಮಾಡಿ, ನಮಗೆ ಎದುರಾಗುವ ಸಮಸ್ಯೆಗಳನ್ನೆಲ್ಲ ಧ್ಯಾನ ಶಕ್ತಿಯಿಂದ ನಾವು ಕಡಿಮೆ ಮಾಡಿಕೊಂಡು, ನಾವು ಎಷ್ಟು ಜ್ಞಾನವನ್ನ ಪಡಿಬೇಕು ಅಷ್ಟು ಜ್ಞಾನವನ್ನ ಪಡೆದು ಧ್ಯಾನ ಪ್ರಚಾರ ಮಾಡಿ, ಜ್ಞಾನ ಪ್ರಚಾರ ಮಾಡಿ ಎಷ್ಟು ಸಾಧ್ಯ ಆಗುತ್ತೆ ನೋಡ್ರಿ. 80 ವರ್ಷ ತನಕನೂ ಮಾಡ್ಬೋದು, 90 ವರ್ಷ ತನಕ ಮಾಡ್ಬೋದು ಧ್ಯಾನ ಪ್ರಚಾರ, ಜ್ಞಾನ ಪ್ರಚಾರ. ಆದ್ರೆಗಿನ ಹಾಸಿಗೆನಲ್ಲಿ ನಾವು ಮಲಕ್ಕೋಬಾರ್ದು. ಇರುವಷ್ಟು ದಿವಸ ಧ್ಯಾನ ಪ್ರಚಾರ ಮಾಡ್ಕೊಂತ ನಾವು ಈ ಭೂಮಿ ಮೇಲೆ ಇರ್ಬೇಕನ್ನುವ ಸಂಕಲ್ಪ ಬಲ ಮಾತ್ರ ನಾವು ಇಟ್ಕೊಂಡಾಗ, ನಾವು ಅಂದ್ಕೊಂಡಂಗೆ ಅದು ನಡೆಯುತ್ತೆ. ಅನಾರೋಗ್ಯನ ಸಹಿತ ನಾವು ಸಂಕಲ್ಪದಿಂದ ವಾಸಿ ಮಾಡ್ಕೋಬಹುದು. ಸಂಸಾರದಲ್ಲಿ ಇರುವ ಎಷ್ಟೋ ಅಡೆತಡೆಗಳು ಇರ್ತಾವ, ಎಷ್ಟೋ ಸಮಸ್ಯೆಗಳು ಇರ್ತಾವ ಸಂಸಾರದಲ್ಲಿ. ಅವುಗಳನ್ನ ಸಹಿತ ಒಂದು ಗಂಡ ಸರಿ ಇರೋದಿಲ್ಲ ಅನ್ಕೊಳ್ರಿ, ಅತ್ತೆ ಮಾವಗಳು ಎಷ್ಟೋ ತೊಂದರೆ ಕೊಡ್ತಿರ್ತಾರ, ಮಕ್ಕಳು ಸೊಸೆಯರು ತೊಂದರೆ ಕೊಡ್ತಾ ಇರ್ತಾರ. ಮತ್ತೆ ಅವೆಲ್ಲವಷ್ಟು ನಾವು ಸಂಕಲ್ಪ ಬಲದಿಂದಾನೇ ಇವರೆಲ್ಲ ಬದಲಾವಣೆ ಆಗೇ ಆಗ್ತಾರೆ, ಇವರೆಲ್ಲ ನಮ್ಗೆ ಚೆನ್ನಾಗಿ ಸಹಕಾರ ಮಾಡ್ತಾರೆ. ನಾವು ಧ್ಯಾನ ಧ್ಯಾನ ಮಾಡ್ಕೊಳ್ಳೋದಕ್ಕೂ ನಮ್ಗೆ ಸಹಕಾರ ನೀಡ್ತಾರ. ಮನೆಯಲ್ಲಿ ಏನಾದ್ರೂ ಯಾರಾದ್ರೂ ನಾನ್ ವೆಜ್ ತಿಂತಾ ಇದ್ರೆ ಅವರಿಗೆ ಜೋರಾಗಿ ಬಾಯಿನಿಂದ ಬೈದು ನೀವು ನಾನ್ ವೆಜ್ ಬಿಡ್ರಿ ಅಂದ್ರೆ ಬಿಡಲ್ಲ. ನಮ್ಮ ಮನಸ್ಸಿನಲ್ಲೇ ಸಂಕಲ್ಪ ಮಾಡ್ಕೋಬೇಕು, ಇವರು ಕ್ರಮೇಣ ನಾನ್ ವೆಜ್ ಬಿಟ್ಟು ಎಲ್ಲಾರು ನಮ್ಮ ಮನೆಯ ಜನ ಎಲ್ಲರೂ ವೆಜಿಟೇರಿಯನ್ ಆಗ್ತಾರೆ ಅನ್ನುವ ಸಂಕಲ್ಪ ಬಲಗಳನ್ನ ನಮ್ಮ ಮನಸ್ಸಿನಲ್ಲೇ ಹೇಳ್ಕೊಂಡಾಗ ಮನೆಯಲ್ಲಿ ಇರುವವರೆಲ್ಲರೂ ಶಾಕಾಹಾರಿಗಳು ಆಗ್ತಾರ, ಊರಿನಲ್ಲಿ ಇರುವವರೆಲ್ಲರೂ ಶಾಕಾಹಾರಿಗಳು ಆಗ್ತಾರ. ಈ ಭೂಮಂಡಲ ಪೂರ್ತಿ ಶಾಕಾಹಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅವುಗಳನ್ನ ಎಲ್ಲವಷ್ಟನ್ನು ನಮ್ಮ ಒಂದು ಸಂಕಲ್ಪ ಬಲದಿಂದ ನಾವು ಅವರನ್ನ ಬದಲಾವಣೆ ಮಾಡ್ಕೋಬಹುದು. ಎಷ್ಟೋ ಜಗಳ ಮಾಡ್ತಾ ಇರ್ತಾರೆ ಗಂಡ ಹೆಂಡತಿ, ಮುಂದೆ ಜಗಳ ಮಾಡಲ್ಲ, ನನ್ ಗಂಡ ಚೆನ್ನಾಗಿ ನೋಡ್ಕೊಂತಾನೆ. ಆ ರೀತಿ ಎಲ್ಲ ನಾವು, ಅದು ಏನು ತಪ್ಪಲ್ಲ. ನಮ್ ಸಂಸಾರ ಚೆನ್ನಾಗಿದ್ದಾಗ ಮಾತ್ರ ನಾವು ಧ್ಯಾನ ಮಾಡೋಕೆ ಸಾಧ್ಯ, ಧ್ಯಾನ ಪ್ರಚಾರ ಮಾಡೋದಕ್ಕೆ ಸಾಧ್ಯ. ನಮ್ಗೆ ಪುಸ್ತಕಗಳು ಓದ್ಬೇಕು ಅಂದ್ರೆ ತಂದು ಕೊಡೋದಕ್ಕೂ ಗಂಡನ ದುಡ್ಡೇ ಬೇಕು ನಮ್ಗೆ. ಮತ್ತೆ ಕ್ಲಾಸ್ಗಳು ಮಾಡ್ಬೇಕಂದ್ರೂ ಮನೆಗಿನವರು ಸಹಾಯ ಸಹಕಾರ ಇದ್ದಾಗ ಮಾತ್ರ ನಾವು ಕ್ಲಾಸ್ಗಳನ್ನ ಮಾಡೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಧ್ಯಾನ ಮಾಡ್ತಾ ಇದ್ದೀವಿ, ಅವ್ರು ಧ್ಯಾನ ಮಾಡ್ತಾ ಇಲ್ಲ ಅಂತ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಟು ಬಿಡ್ಬಾರ್ದು. ನಮ್ಮ ಜೊತೆಯಾಗಿ ಅವರನ್ನು ಬದಲಾಗುವ ಹಾಗೆ ಅವ್ರನ್ನೆಲ್ಲ ನಾವು ಮಾಡ್ಬೇಕು ಸಂಕಲ್ಪ ಬಲದಿಂದ. ಆಗ ಮಾತ್ರ ಅವರೆಲ್ಲ ಬದಲಾಗಿ ನಮಗೆ ಸಂಪೂರ್ಣ ಸಹಾಯ ಸಹಕಾರಗಳನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ನಿರ್ವಾಣ ಪಥದಲ್ಲಿನೂ ಆ ವಿರೋಧಗಳು ಅನ್ನೋದು ಎಷ್ಟೋ ಇರುತ್ತೆ. ಅವುಗಳನ್ನ ಸಹಿತ ಸಂಕಲ್ಪ ಬಲದಿಂದಾನೇ ಅವುಗಳನ್ನ ಅಧಿಗಮಿಸ್ಬೇಕು. ಅದಕ್ಕೋಸ್ಕರ ನೋಡ್ರಿ, ನಿರ್ವಾಣ ಪಥ ಅಂದ್ರೆ ಅಷ್ಟು ಸುಲಭವಾಗಿರೋದಿಲ್ಲ. ಪತ್ರಿಜಿ ಸರ್ನ ಒಂದ್ ದಿವ್ಸ ಫೋನ್ ಮಾಡಿ ಅಷ್ಟು ಎದುರಿಸ್ತಾ ಇದ್ರಂತ, ನಿಮ್ಮನ್ನ ಸಾಯಿಸ್ಬಿಡ್ತೀವಿ ನಾವು, ನಿಮ್ ಮನೆ ಮೇಲೆ ರೌಡಿಗಳು ಬರ್ತೀವಿ, ಹೊಡಿತೀವಿ ಅಂತ. ಮತ್ತೆ TV9 ಎಷ್ಟು ಗಲಾಟೆ ಮಾಡಿದ್ರು 2012 ನೀವು ಆ ರೀತಿ ಮಾಡ್ತಾ ಇದೀರಿ, ಈ ರೀತಿ ಮಾಡ್ತಾ ಇದೀರಿ ಅಂತ TV9 ಎಲ್ಲ ಅಪಪ್ರಚಾರ ಮಾಡಿದ್ರು. ಅವೆಲ್ಲ ನಿರ್ವಾಣ ಪಥದಲ್ಲಿ ಸಹಿತ ಎಷ್ಟೋ ಅಡ್ಡಿ ಆತಂಕಗಳು ಅನ್ನೋದು ಬರ್ತಾ ಇರುತ್ತೆ. ಮತ್ತೆ ಎಷ್ಟು ಜನ ಸಾಕ್ರೈಟಿಸನ್ನ ವಿಷ ಹಾಕಿ ಕೊಂದು ಬಿಟ್ರು, ಮತ್ತೆ ಓಶೋ ಅವರನ್ನು ಸಾಯಿಸ್ಬಿಟ್ರು. ಅವ್ರನ್ನ ಸಾಯಿಸಿದಾಗ ಅವ್ರದ್ದು ಇನ್ನ ಜೀವಿತ ಕಾಲಾವಧಿ 3 ತಿಂಗಳು ಏನೋ, 3 ವಾರ ಏನೋ ಅಷ್ಟೇ ಇನ್ನ ಆಯುಸ್ಸು ಇತ್ತಂತ. ಅಷ್ಟ್ರೊಳಗೆ ಅವ್ರನ್ನ ಸಾಯಿಸ್ಬಿಟ್ರು. ಏನು ಮಾಡಕ್ ಆಗೋದಿಲ್ಲ. ಅವ್ರೆಲ್ಲ ಧೈರ್ಯವಾಗಿ ಇರ್ತಾರ, ಏನಾದ್ರೂ ನೀವ್ ಮಾಡ್ಕೊಳ್ರಿ, ನಮ್ಗೇನು ಸಂಬಂಧ ಇಲ್ಲ, ಇವತ್ತ ಸತ್ರುನು ಓಕೆ, ನಾಳೆ ಸತ್ರು ಓಕೆ, ಇನ್ನು 3 ತಿಂಗಳಿದ್ರು ಓಕೆ. ಅವ್ರಿಗೆಲ್ಲವಷ್ಟು ಎಕ್ಸೆಪ್ಟ್ ಮಾಡ್ಕೊಂತಾರ, ಅವ್ರಿಗೆ ಯಾವ್ದೇ ತೊಂದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ಎಷ್ಟು TV9 ಪತ್ರಿಜಿ ಸರ್ ಮೇಲೆ ಅಪಪ್ರಚಾರ ಮಾಡಿದ್ರು. ಆದ್ರೆ ಲಾಸ್ಟ್ ಇಯರ್ ಆ TV9 ಬಂದು, ಅಂದ್ರೆ ಇವಾಗ ಆ TV9 ಇವ್ರು ಬದ್ಲಾಗಿದ್ದಾರೆ.
ಚೇರ್ಮನ್ ಅವರೆಲ್ಲ ಬದಲಾಗಿದ್ದಾರೆ. ಇವಾಗ ಬಂದಿರುವ ಚೇರ್ಮನ್ ಕಡ್ತಾಲಿಗ್ ಬಂದು 1 ಕೋಟಿ ರೂಪಾಯಿ ಕೊಟ್ಟು ಹೋದ್ರು. ನೋಡ್ರಿ, ಇವರು ಕೆಟ್ಟೋರು ಅಂತ ಅನ್ಕೊಂಡಿದ್ರೆಗಿನ 1 ಕೋಟಿಗಳನ್ನ ಯಾಕೆ ತಂದು ಕೊಡ್ತಾರೆ? ಅದನ್ನ ನಾವು ಆಲೋಚನೆ ಮಾಡ್ಬೇಕು. ಅದಕ್ಕೆ ಇನ್ನೊಬ್ರು ಮಾತುಗಳನ್ನ ಕೇಳಬಾರ್ದು. ಅವ್ರ ಹಂಗೆ ಇವ್ರ ಹಿಂಗೆ ಅಂತ ಅಂದ್ಕೊಂಡು ನಮ್ಮ ಧ್ಯಾನವನ್ನ ನಾವು ಬಿಡಬಾರ್ದು. ನಮ್ಮ ಧ್ಯಾನ ನಮ್ಮ ಮನೆಯಲ್ಲಿ ನಾವು ಮಾಡ್ಕೊಂತೀವಿ ಅಂತ ಅನ್ಕೊಂಡು ನಮ್ಮ ಧ್ಯಾನ ಸಾಧನೆಯನ್ನ ನಾವು ಮಾಡ್ಕೊತಾ ಹೋದಾಗ ಒಂದಲ್ಲ ಒಂದು ದಿವಸ ಸತ್ಯನೇ ಗೆಲ್ಲೋದು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನೋಡ್ರಿ, ಅವ್ರ ಜ್ಞಾನವನ್ನ ತಿಳ್ಕೊಂತಾ ಇದೀವಿ ನಾವು. ಅವ್ರ ಜೊತೆಗೆ ಏನು ನಾವು ಯಾವುದೇ ವ್ಯವಹಾರ ಅನ್ನೋದಿಲ್ಲ. ಅವ್ರ ಜ್ಞಾನ ಹೇಳ್ತಾರೆ, ನಾವು ಅದನ್ನ ತಿಳ್ಕೊಂಡು ನಾವು ಆಚರಣೆಯಲ್ಲಿ ಇಟ್ಟಾಗ ನಮ್ಮ ಜೀವನಗಳು ಎಷ್ಟು ಬದಲಾವಣೆ ಆಗುತ್ತೆ ಅಂತ ತಿಳ್ಕೊಂಡಾಗ ಎಷ್ಟು ನಮ್ಮ ಜೀವನ ಒಂದು ಸಾರ್ಥಕ ಜೀವನ ಆದಂಗೆ ಆಗುತ್ತೆ. ನೋಡ್ರಿ, ಧ್ಯಾನ ಮಾಡಿದವರ ಜೀವನಕ್ಕೂ ಧ್ಯಾನ ಮಾಡದೇ ಇರುವವರ ಜೀವನಕ್ಕೂ ಎಷ್ಟೋ ವ್ಯತ್ಯಾಸ ಅನ್ನೋದು ಇರುತ್ತೆ. ಅದಕ್ಕೆ ಆ ಸಂಕಲ್ಪ ಬಲ ಅನ್ನೋದು ಯಾವ ರೀತಿಯಾಗಿ ನಾವು ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಇವಾಗ ನೋಡೋಣ. ನೋಡ್ರಿ, ಪ್ರತಿಯೊಂದು ಈ ಸೃಷ್ಟಿಯಲ್ಲಿರುವ ಸಕಲ ಜೀವರಾಶಿಗಳಲ್ಲಿ ಈ ಉನ್ನತವಾದ ಸ್ಥಾನದಲ್ಲಿ ಮನುಷ್ಯ ಅನ್ನೋದು ಇದ್ದಾನೆ. ಯಾಕೆಂದ್ರೆ ಆ ಮನುಷ್ಯನಿಗೆ ಆಲೋಚನಾ ಶಕ್ತಿ ಅನ್ನೋದು ಇದೆ. ಅದಕ್ಕೋಸ್ಕರ ಸೃಷ್ಟಿಯ ಒಂದು ಆಕರ್ಷಣ ಸಿದ್ಧಾಂತವನ್ನ ಅನುಸರಿಸಿ ನಮ್ಮ ಜೀವನದಲ್ಲಿ ಸಂಭವಿಸುವ ಪ್ರತಿಯೊಂದು ಸಂಘಟನೆಯಿಂದ ನಮ್ಮ ಒಳಗಡೆ ನಮ್ಮ ಚೈತನ್ಯ ಶಕ್ತಿ ತರಂಗವನ್ನ ಹೊಂದಿ ಇರುತ್ತೆ. ನೋಡ್ರಿ, ಒಂದು ಸಂಘಟನೆ, ಒಂದು ಘಟನೆ ನಡೆಯುತ್ತೆ. ನಮ್ಮ ಜೊತೆಗೆ ನಮ್ಮ ಅತ್ತೆ ದಿವಸ ಜಗಳ ಆಡ್ತಾ ಇದ್ದಾಳೆ ಅನ್ಕೊಳ್ರಿ. ಅವಾಗ ಏನ್ ಅನ್ನಿಸ್ತದ? ನಮ್ಮ ಮನಸ್ಸಿನಲ್ಲಿ ಅಲ್ಲಿಂದಾನೇ ನಮ್ಗೆ ಆಲೋಚನೆಗಳು ಶುರುವಾಗೋದು. ಅವಾಗ ಅಯ್ಯೋ, ನಮ್ಮ ಅತ್ತೆ ದಿವಸ ಜಗಳ ಮಾಡ್ತಾಳಲ್ಲ, ನಾನು ಜಗಳ ಮಾಡ್ಬೇಕಾ ಜಗಳ ಮಾಡ್ಬಾರ್ದ? ಆ ಆಲೋಚನೆ ನಾವು ಮಾಡ್ಬೇಕು. ಅವ್ರು ಏನಾದ್ರೂ ಜಗಳ ಮಾಡ್ಲಿ, ಅವ್ರು ಜಗಳ ಮಾಡಿದ್ದ ಅವ್ರಿಗಿರುತ್ತೆ. ನನ್ನ ಧರ್ಮ, ನಾನು ಈ ಮನೆಗ್ ಬಂದಿದ್ದೀನಿ, ನನ್ನ ಧರ್ಮ ನಾನ್ ಪಾಲಿಸ್ಬೇಕು. ಅವ್ರ ಏನನ್ನ ಅನ್ಕೊಳ್ಳಿ ಅಂತ ಅನ್ಕೊಂಡ್ ನನ್ನ ಕೆಲಸ ನಾನ್ ಮಾಡ್ಕೊಂತ ಹೋದ್ರೆಗಿನ ಅದು ಒಳ್ಳೆಯ ಆಲೋಚನೆ ಆಗುತ್ತೆ. ಅದನ್ನ ಬಿಟ್ಟು ಆಕೇನೇ ಜಗಳ ಮಾಡ್ತಾ ಇದ್ದಾಳೆ, ನನ್ನ ಗಂಡ ತಂದು ಸಂಪಾದನೆ ಮಾಡಿ ತಂದು ಹಾಕ್ತಾ ಇದ್ದಾನೆ, ನನ್ನ ಗಂಡ ದುಡ್ದು ಹಾಕಿದ್ದಕ್ಕೆ ಅವರೆಲ್ಲ ತಿಂತಾ ಇದ್ದಾರೆ, ನಾನ್ ಯಾಕೆ ಬಾಯಿ ಮುಚ್ಕೊಂಡು ಇರ್ಬೇಕು ಅಂತ ಜಗಳ ಮಾಡಿದ್ರೆಗಿನ ಅಲ್ಲಿ ನಷ್ಟ ನಮಗೆ ಆಗುತ್ತೆ. ಅದಕ್ಕೆ ಸರಿಯಾದ ಆಲೋಚನೆಯನ್ನ ಮಾಡ್ಬೇಕು. ಅವ್ರು ಏನನ್ನ ಜಗಳ ಮಾಡ್ಲಿ, ಅವರು ದೊಡ್ಡವರು, ನಮಕಿನ್ನ ಅನುಭವ ಜ್ಞಾನ ಇರುವಂತವ್ರು. ಅಕಸ್ಮಾತ್ ಕೆಟ್ಟದ್ದೇ ಮಾಡಿದ್ದಾರೆ ಅಂತ ಅನ್ಕೊಳ್ರಿ. ಆ ಕೆಟ್ಟದ್ದು ಮಾಡಿದ್ದಾರೆ ಅಂತಂದ್ರೆ ಧ್ಯಾನಕ್ಕೆ ಬಂದ ಮೇಲೆ ನಮ್ಗೆಲ್ಲ ಗೊತ್ತಾಗಿದೆ. ನಾವು ಗತ ಜನ್ಮದಾಗ ಯಾವ ಸೊಸೆಗೆ ಯಾವ ಅತ್ತೆಗೆ ತೊಂದರೆ ಕೊಟ್ಟಿದೀವೋ ಅದಕ್ಕೆ ಈ ಜನ್ಮದಾಗ ನಮ್ಗೆ ಇವ್ರು ಮಾಡಿದ್ದಾರೆ ಅನ್ನೋ ಆಲೋಚನೆಯಿಂದ ನಾವು ಸುಮ್ನೆ ಆಗ್ಬಿಡ್ತೀವಿ. ಅಲ್ಲಿಂದ ನಮ್ಮ ಆಲೋಚನೆ ಶಕ್ತಿ ಅನ್ನೋದು ಶುರುವಾಗುತ್ತೆ. ಆವಾಗ ಪ್ರತಿ ದಿವಸ ನಾವು ಹೊಂದುವ ಜ್ಞಾನದ ಆಧಾರದ ಮೇಲೆ ನಮ್ಮ ಆಲೋಚನೆಗಳು ಅನುಸರಿಸಿ ವಿಧ ಸ್ಥಾನದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಇವತ್ತ ನಾನು ಕಟ್ಟೆ ಮೇಲೆ ಎಲ್ಲಾರು ಕೂತ್ಕೊಂಡಿದ್ರು. ಒಂದ್ ಸ್ವಲ್ಪ ಜಾಗ ಇದೆ, ಆದ್ರೆ ನನ್ನನ್ನ ಕೂತ್ಕೋ ಬಾ ಅಂತ ಯಾರು ಕರ್ದಿಲ್ಲ ಅಂತ ಘಟನೆಗಳು ನಡೀತಾ ಇರ್ತಾವ. ಯಾಕೆ ನನಗೆ ಕರ್ದಿಲ್ಲ? ಎಲ್ಲರೂ ನನ್ ಜೊತೆ ಚೆನ್ನಾಗೇ ಇರ್ತಾರ. ನೋಡ್ರಿ, ಎಲ್ಲಾರು ಚೆನ್ನಾಗೇ ಇರ್ತಾರ. ಎಲ್ಲದಕ್ಕೂ ಕಾರ್ಯಕಾರಣ ಸಂಬಂಧ ಇರುತ್ತೆ. ಯಾಕೆ ಅಂತಂದ್ರೆ ಯಾವ್ದೋ ಒಂದು ದಿವ್ಸ ನಾನು ಯಾರಿಗೋ ಆ ರೀತಿಯಾದ ಅವಮಾನ ಮಾಡಿದ್ದೆ, ಅದಕ್ಕೋಸ್ಕರ ಇವತ್ತ ಅವಮಾನ ಆಗಿದೆ ಅಂತ ಬಿಟ್ರೆಗಿನ ಒಳ್ಳೇದು. ಅದಕ್ಕೋಸ್ಕರ ಅವ್ರು ನನ್ನ ಕೂತ್ಕೊಳಕ್ಕೆ ಬಾ ಅಂತ ಕರ್ದಿಲ್ಲ ಅಂತ ಅನ್ಕೊಂಡು ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡು ಅವ್ರ ಮೇಲೆ ಜಗಳ ಮಾಡ್ಕೊಂಡು ಆ ಫ್ರೆಂಡ್ಶಿಪ್ ನ ನಾವು ಕಳ್ಕೊಂಡ್ರೆ ನಮ್ಮಷ್ಟು ಮೂರ್ಖರು ಇನ್ನೊಬ್ರು ಇರಲ್ಲ. ಅದಕ್ಕೋಸ್ಕರ ಸಣ್ಣ ಪುಟ್ಟ ತಪ್ಪುಗಳು ಎಲ್ಲಾರ ಹತ್ರನೂ ನಡೀತಾ ಇರುತ್ತೆ. ಅವುಗಳನ್ನೆಲ್ಲ ಬಿಟ್ಕೊಂತ ಹೋಗಿ ನಮ್ಮ ಕೆಲಸ ಕಾರ್ಯ ಏನಿದೆ ಆ ಸಂಘದಲ್ಲಿ ನಾವು ಕೂತ್ಕೋಬೇಕು. ಯಾರ್ಯಾರು ಯಾವ ರೀತಿ ಇದ್ದಾರೆ ಅಂತ ನೋಡ್ಬೇಕು. ನಾವು ಒಳ್ಳೆಯದನ್ನ ಕಲ್ತ್ಕೊತಾ ಹೋಗ್ಬೇಕು, ಕೆಟ್ಟದನ್ನ ಬಿಟ್ಕೊಂತ ಹೋಗ್ಬೇಕು. ಆ ಆಲೋಚನೆಯ ಸ್ಥಿತಿಯಲ್ಲಿ ನಾವು ಇರ್ಬೇಕು. ಈ ರೀತಿಯಾದ ಎಷ್ಟೋ ಘಟನೆಗಳು ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಇದನ್ನೇ ಒಂದು ನಮ್ಮ ಆಲೋಚನೆಗಳ ಮೇಲೆ ಆಧಾರವಾಗಿ ನಾವು ಯಾವ ವಿಷಯದಲ್ಲಿ ನಾವು ಆಲೋಚನೆಯನ್ನ ಮಾಡ್ತೀವೋ ಅದನ್ನೇ ಆಲೋಚನಾ ಶಾಸ್ತ್ರ ಅಂತ ಕರಿತೀವಿ. ಈ
ಆ ಆಲೋಚನೆ, ನಾವು ಕೆಟ್ಟ ಆಲೋಚನೆ ಮಾಡ್ತಾ ಇದ್ದೀವ ಒಳ್ಳೆಯ ಆಲೋಚನೆ ಮಾಡ್ತಾ ಇದ್ದೀವ ಅಂತ ನಮ್ಮದನ್ನ ನಾವೇ ಅರ್ಥ ಮಾಡ್ಕೋಬೇಕು, ನಮ್ಮನ್ನ ನಾವೇ ಪರಿಶೀಲಿಸ್ಕೋಬೇಕು. ಆ ರೀತಿ ಪರಿಶೀಲಿಸ್ಕೊಂಡಾಗ, ಆ ರೀತಿ ಒಳ್ಳೆಯದನ್ನೇ ಅನ್ಕೊಂತ ಹೋದಾಗ ಅವಾಗ ಸಂಕಲ್ಪ ಶಕ್ತಿ ಯಾವ ರೀತಿಯಾಗಿ ನಾವು ಉಪಯೋಗಿಸ್ಕೋಬಹುದು ನೋಡ್ರಿ. ಕೆಟ್ಟದ್ದನ್ನ ಅವ್ರು ನಮ್ಗೇನೋ ಒಂದು ಸಾರಿ ಕೆಟ್ಟದ್ದು ಮಾಡಿದ್ದಾರೆ ಅಂತ ನಾವ್ ಅದೇ ರೀತಿ ಕೆಟ್ಟದ್ದು ಮಾಡ್ತಾ ಅವರಿಗೆ ನಾವು ತಿರುಗಿಸಿ ಮಾಡಿದ್ರೆಗಿನ ಅದೇ ಮತ್ತೆ ಪುನರಾವರ್ತನೆ ಆಗ್ತಾ ಇರುತ್ತೆ. ಯಾವಾಗ ಒಂದು ಸಾರಿ ಏನೋ ಅಕಸ್ಮಾತ್ ಆಗಿ ಆಗಿದೆ ಅಂತ ನಾವು ಅವ್ರನ್ನ ಬಿಟ್ಟು ಅದನ್ನ ನಮ್ಗೆ ಕೆಟ್ಟದ್ದನ್ನ ಮಾಡಿದ್ದಾರೆ ಅಂತ ಅನ್ನೋದನ್ನ ಬಿಟ್ಟು ನಾವು ಯಾವಾಗ ಅವ್ರ ಜೊತೆಗೆ ಮತ್ತೆ ಸ್ನೇಹದಿಂದ ಇರ್ತೀವೋ ಅವಾಗ ಅವ್ರನ್ನು ಮರಿತಾರ, ನಾವು ಮರಿತೀವಿ. ಅವಾಗ ಅವ್ರನ್ನ ನಾವು ಮರೆತಾಗ ಏನಾಗುತ್ತೆ, ನಮ್ಮ ಅವರ ಮಧ್ಯೆ ಮತ್ತೆ ಬಾಂಧವ್ಯ ಅನ್ನೋದು ಚೆನ್ನಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅವಾಗ ನಮ್ಮ ಒಂದು ಸಂಕಲ್ಪ ಶಕ್ತಿ ನೋಡ್ರಿ, ನಾವು ಅವ್ರನ್ನ ಕೆಡಿಸ್ಕೊಳಕ್ಕೂ ನಾವೇ ಕಾರಣ, ಅವ್ರ ಜೊತೆ ನಾವು ಚೆನ್ನಾಗಿ ಇರೋದಕ್ಕೂ ನಾವೇ ಕಾರಣ. ನಮ್ಮ ಒಂದು ಆಲೋಚನೆಯಿಂದ ನಾವು ಅವ್ರನ್ನ ಚೆನ್ನಾಗಿನೂ ಇಟ್ಕೋಬಹುದು, ಮತ್ತೆ ಅವರ ಜೊತೆ ಜಗಳ ಮಾಡ್ಕೊಂತಾನು ನಾವು ಹೋಗ್ಬೋದು. ಆ ಆಲೋಚನೆ ಅಂತಹವುಗಳನ್ನೆಲ್ಲ ನಾವು ಗಮನಿಸ್ಕೊಂತ ಯಾವ ರೀತಿಯಾದ ಜೀವನವನ್ನ ಮಾಡ್ಬೇಕು ಅನ್ನೋದನ್ನ ನಮ್ಮನ್ನ ನಾವೇ ತಿದ್ದುಕೊಂತ ಹೋಗ್ಬೇಕು. ಯಾಕೆಂದ್ರೆ ಇನ್ನೊಬ್ರಿಗೆ ಜೊತೆ ಜಗಳ ಮಾಡಿದ್ರೆಗಿನ ಇನ್ನೊಬ್ರ ಮನಸ್ಸು ನೋವು ಆಗುತ್ತೆ, ಇಲ್ಲ ನಮ್ಮ ಮನಸ್ಸೇ ಅವಾಗ ನೋವು ಆಗ್ತಾ ಇರುತ್ತೆ. ಅದಕ್ಕೆ ಅವುಗಳನ್ನೆಲ್ಲ ಬಿಟ್ಕೊಂತ ಅವುಗಳನ್ನೆಲ್ಲ ಬಿಟ್ಕೊಂತ ನಮ್ಮ ಪಾಡಿಗೆ ನಾವು ಯಾವಾಗ ಇರ್ತೀವೋ ಅವಾಗ ನಮ್ಮನ್ನ ಎಲ್ಲಾರು ಇಷ್ಟ ಪಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಸಂಕಲ್ಪ ಶಕ್ತಿಯಿಂದ ನಾವು ಅವ್ರನ್ನ ಬಿಟ್ಕೊಂತ ಎಲ್ಲಾರ ಜೊತೆ ಚೆನ್ನಾಗಿ ಇರ್ಬೇಕನ್ನುವ ಸಂಕಲ್ಪವನ್ನ ಮೊದಲು ಮಾಡ್ಬೇಕು. ನಮ್ಗೆ ಯಾವ್ದು ಜ್ಞಾನ ಗೊತ್ತಿಲ್ಲ ಅಂದ್ರೆ ಎಲ್ಲರ ಜೊತೆ ಚೆನ್ನಾಗಿರ್ಬೇಕನ್ನುವ ಸಂಕಲ್ಪವನ್ನ ಮಾಡ್ಬೇಕು. ಆ ವಾತಾವರಣ, ನಮ್ಮ ಸುತ್ತ ಇರುವ ವಾತಾವರಣವನ್ನ ಚೆನ್ನಾಗಿ ಇಟ್ಕೋಬೇಕಂತ ನಾವು ಅಂದ್ಕೋಬೇಕು. ನಾವು ಇರೋದು ಪ್ರಪಂಚದಲ್ಲಿ, ನಾವಿರೋದು ಒಂದು ಮನೆಯಲ್ಲಿ. ಆ ಮನೆಯಲ್ಲಿ ನಾವು ಇರ್ಬೇಕಂದ್ರೆ, ನಾವು ಅವ್ರಿಗೆ ಒಳ್ಳೆಯವರಾಗಿ ಇರ್ಬೇಕಂದ್ರೆ ಅವ್ರು ಅಂದಿರೋದನ್ನ ನಾವು ಮರೆತು ನಾವು ಚೆನ್ನಾಗಿ ಇರ್ಬೇಕು ಅಂತ ನಾವು ಯಾವಾಗ ಅಂದ್ಕೊಂತೀವೋ, ನಾವು ಯಾವಾಗ ಬದಲಾಗಿ ಅವ್ರನ್ನ ಸ್ವೀಕಾರ ಮಾಡ್ತೀವೋ ಆ ನಂತರ ಅವರುನು ನಮ್ಮ ಗತ ಜನ್ಮದ ಕರ್ಮಗಳಿಂದ ಅವರು ನಮ್ಮನ್ನ ದ್ವೇಷ ಮಾಡ್ತಾ ಇರ್ತಾರ. ಯಾವಾಗ ಅವರು ದ್ವೇಷ ಮಾಡ್ತಾ ಇರೋದನ್ನ ನಾವು ಬಿಟ್ಟು ಅವ್ರನ್ನ ಯಾವಾಗ ನಾವು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾ ಇರ್ತೀವೋ ಅವಾಗ ಕ್ರಮೇಣ ನಮ್ಮ ಕರ್ಮಗಳು ಎಲ್ಲ ಹೋಗಿದ ನಂತರ ಅವರು ನಮ್ಮನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರ. ಈ ರೀತಿಯಾಗಿ ನಮ್ಮ ಸಂಕಲ್ಪ ಶಕ್ತಿಯಿಂದ ನಮ್ಮ ಸುತ್ತ ಇರುವ ಪ್ರಪಂಚವನ್ನ ನಾವು ಬದಲಾಯಿಸ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಘರ್ಷಣೆಯ ಪ್ರಭಾವದಿಂದ ನಮ್ಮಲ್ಲಿ ಏನು ಕೆಟ್ಟ ಆಲೋಚನೆಗಳಿರ್ತಾವ ಆ ಕೆಟ್ಟ ಆಲೋಚನೆಗಳನ್ನೆಲ್ಲ ತೆಗೆದು ಅವುಗಳನ್ನೆಲ್ಲ ಒಳ್ಳೆ ಆಲೋಚನೆಗಳನ್ನಾಗಿ ಬದಲಾಯಿಸ್ಕೊಂಡು ಯಾವಾಗ ನಾವು ಇನ್ನೊಬ್ಬರನ್ನ ಏನು ತಪ್ಪು ಮಾಡಿದ್ರು ನಾವು ಏನ್ ಅನ್ಕೊಳ್ಳಾರ್ದಂಗೆ ನಾವ್ ಇರ್ತೀವೋ ಅವರು ಅವಾಗ ನಮ್ಮ ತಪ್ಪುಗಳನ್ನ ಅವರು ಬಿಟ್ಟು ನಮ್ಮ ಜೊತೆ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಇವುಗಳಿಂದ ನಾವು ಏನು ಕಲಿಬೇಕು ಅಂದ್ರೆ, ನಾವು ಯಾವ ರೀತಿ ಇನ್ನೊಬ್ಬರ ಜೊತೆಗೆ ಇರ್ತೀವೋ ಅದೇ ರೀತಿಯಾಗಿ ಅವರು ನಮ್ಮ ಜೊತೆ ಇರೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಬ್ರಹ್ಮ ನಮ್ಮ ಹಣೆ ಬರವನ್ನ ಬರೆಯೋದಿಲ್ಲ. ಯಾವ ಮೇಲಿನ ಲೋಕದಲ್ಲಿರುವ ದೇವರು ನಮ್ಮ ಹಣೆ ಬರವನ್ನ ಬರೆಯೋದಿಲ್ಲ. ಪ್ರತಿಯೊಂದನ್ನು ನಾವೇ ಯಾವ ರೀತಿಯಾಗಿ ಸೃಷ್ಟಿ ಮಾಡ್ಕೊಂಡಿರ್ತೀವೋ ಆ ರೀತಿಯಾಗಿ ನಾವು ಜೀವನವನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಆಲೋಚನೆ ಶಕ್ತಿಯಿಂದನೇ ನಮ್ಮ ಜೀವನವನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ನೋಡ್ರಿ, ನಾವು ಒಂದು ಸಂಗೀತವನ್ನ ಕಲಿಬೇಕು ಅಂತ ಅನ್ಕೊಳ್ತೀವಿ. ಒಬ್ಬ ತುಂಬಾ ಚೆನ್ನಾಗಿ ಸಂಗೀತ ಕಚೇರಿ ನಡೆಸ್ಕೊಟ್ಟ ಅವಾಗ ನಮ್ಮ ಒಂದು ಅಂತರಾಳದಲ್ಲಿ ಆತ್ಮ ತಪಿಸ್ತಾ ಇರ್ತೈತೆ, ತಪನ ಪಡ್ತಾ ಇರತ್ತೆ, ನಾನು ಸಂಗೀತ ಕಲಿಬೇಕು. ಯಾವಾಗ ಆತ್ಮ ಅನ್ಕೊಂತಾ ಇರುತ್ತೋ ಅವಾಗ ಸಂಗೀತ ಕಲಿಸೋರು ನಮ್ಗೆ ಎದುರು ಬರ್ತಾರ. ಮತ್ತೆ ಸಂಗೀತದ ಬಗ್ಗೆ ಒಲವು ಇರೋರು ನಮ್ಮ ಜೊತೆಗೆ ಒಬ್ರಿಗೊಬ್ರು ಸೇರ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಾಗಿ ನಮ್ಮ ಕೋರಿಕೆಗಳನ್ನ ಯಾವಾಗ್ಲೂ ಒಳ್ಳೇದ್ರ ಕಡೆಗೇನೆ ನಮ್ಮ ಕೋರಿಕೆಗಳನ್ನ ಬಿಟ್ಕೊಂತ ಹೋದಾಗ
ಆ ಕೋರಿಕೆಗಳು ನಮ್ಗೆ ನೆರವೇರೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ನಮ್ಮ ಆಲೋಚನಾ ಶಕ್ತಿಯನ್ನ ಯಾವುದ್ರ ಮೇಲೆ ನಾವು ಇಡ್ತೀವೋ ಅವುಗಳು ನಮ್ಮ ಜೀವನದಲ್ಲಿ ನೆರವೇರೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಅಥವಾ ಒಂದು ಆಟಗಾರರನ್ನ ಯಾವಾಗ್ಲೂ ನಾವು ಕ್ರಿಕೆಟ್ ನೋಡ್ತಾ ಇದ್ರು, ಅಯ್ಯೋ ಅವ್ರಂಗೆ ನಾವು ಬ್ಯಾಟ್ ಆಡ್ಬೇಕು, 6 ಹೊಡಿಬೇಕು, 4 ಹೊಡಿಬೇಕು ಅಂತ ನಾವ್ ಯಾವಾಗ ಅನ್ಕೊಂತಿರ್ತೀವಿ. ನಾವು ಅಂದ್ಕೊಂಡಿದ್ದು ಈಗ ನಮ್ಗೆ ವಯಸ್ಸಾಗ್ಬಿಟ್ಟಿದೆ ಅಂದ್ರೆ ನಾವ್ ಯಾವಾಗ ಇದನ್ನೇ ಅನ್ಕೊಂತ ಯಾವಾಗ್ಲೂ ಇರ್ತೀವೋ ಮುಂದಿನ ಜನ್ಮದಲ್ಲಿ ಆದ್ರೂನು ಒಂದು ಕ್ರಿಕೆಟ್ ಪ್ಲೇಯರ್ ಆಗಿ ಹುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಅಕಸ್ಮಾತ್ ಜೀಸಸ್ ಕ್ರೈಸ್ಟ್ ಆಗ್ಲಿ, ಒಬ್ಬ ಯಾವುದೋ ಆಧ್ಯಾತ್ಮಿಕ ಗುರುವಿನ ಜ್ಞಾನವನ್ನ ನಾವು ತಿಳಿದುಕೊಳ್ತಾ ಇದ್ರೆಗಿನ ಅವರ ಜ್ಞಾನವನ್ನ ತೀಳ್ತಾ ಅಯ್ಯೋ ನಾನು ಎಷ್ಟು ಜ್ಞಾನ ತಿಳ್ಕೊಂಡು ಎಷ್ಟು ಸಲೀಸಾಗಿ ಅವ್ರು ಮಾತಾಡ್ತಾ ಇದ್ದಾರಲ್ಲ, ನಾನು ಅವ್ರಂಗೆ ಆಗ್ಬೇಕು, ಅವರಾಗೆ ನಾವು ಎಲ್ಲರಿಗೂ ಜ್ಞಾನ ಬೋಧನೆ ಮಾಡ್ಬೇಕು ಅಂತ ನಮ್ಮಲ್ಲಿ ಯಾವಾಗ ಅನಿಸ್ತಾ ಇರುತ್ತೋ ಆವಾಗ ಖಂಡಿತವಾಗ್ಲೂ ನಾವು ಆ ರೀತಿಯಾದ ಜ್ಞಾನ ಪ್ರಚಾರವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನನಗೆ ಸಣ್ಣಕ್ಕಿರುವಾಗ ಶ್ರಾವಣ ಮಾಸದಲ್ಲಿ 1 ತಿಂಗಳು ಪುರಾಣ ಇರ್ತದ, ಅಲ್ಲಿ ಹೋಗ್ಬಿಡ್ತಿದ್ದೆ. ನಾನು ನಮ್ಮ ಮನೆಯಲ್ಲಿ ಯಾರಿಗೂ ಹೇಳ್ತಾ ಇರ್ಲಿಲ್ಲ, ಹಂಗೆ ಹೋಗ್ಬಿಡ್ತಿದ್ದೆ. ಹೆಂಗೆ ಹೇಳ್ತಾರಲ್ಲ ಅವ್ರು, ಎಲ್ಲಿಂದ ಇಷ್ಟು ಜ್ಞಾನವನ್ನ ಹೇಳ್ತಾರ, ಎಲ್ಲಿಂದ ತಿಳ್ಕೊಂತಾರ ಅಂತಾನೇ ಅನಿಸ್ತಾ ಇತ್ತು. ನೋಡ್ರಿ, ನಾವು ಯಾವ್ದ್ರ ಮೇಲೆ ನಾವು ಫೋಕಸ್ ಇಡ್ತೀವೋ ಅದೇ ನಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಅದಕ್ಕೋಸ್ಕರ ಒಂದು ಗೌತಮ ಬುದ್ಧ ಆಗ್ಲಿ ಎಷ್ಟೋ ಭೋಗದಲ್ಲಿ ಜೀವನ ಮಾಡ್ತಾನ. ಅವರ ಅಪ್ಪ ಅದನ್ನ ಒಂದು ಕಷ್ಟ ದುಃಖ ಅನ್ನೋದು ಗೊತ್ತಾಗದ ಹಾಗೆ ಬೆಳೆಸ್ತಾನ. ಆದ್ರೇನು ಒಂದಲ್ಲ ಒಂದು ದಿವ್ಸ ಆತನ ಆತ್ಮದಲ್ಲಿ ಇರುತ್ತೆ ತಪನ, ನಾನು ಒಬ್ಬ ದೊಡ್ಡ ಯೋಗಿ ಆಗ್ಬೇಕು, ಅಂದ್ರೆ ರಾಜ ಆಗಿದ್ರೆ ಪ್ರಜೆಗಳ ಯೋಗಕ್ಷೇಮ ಈ ಒಂದು ಜನ್ಮದಲ್ಲಿ ಮಾತ್ರ ತೀರ್ಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದ್ರೆ ಗೌತಮ ಬುದ್ಧ ಆಗಿದ್ದಾಗ, ಜ್ಞಾನ ಬೋಧನೆ ಮಾಡಿದಾಗ ಈ ಜನ್ಮದಲ್ಲಿ ಅಲ್ಲ ಮುಂದಿನ ಜನ್ಮದ ಕರ್ಮಗಳನ್ನ, ಗತ ಜನ್ಮದ ಕರ್ಮಗಳನ್ನ ತೀರಿಸಿ ಆ ದೊಡ್ಡ ಒಂದು ಜ್ಞಾನಿಯ ಸ್ಥಾನಕ್ಕೆ ಹೋಗಿ ಎಷ್ಟು ಜನ್ಮಗಳ ಕರ್ಮಗಳನ್ನ ಎಷ್ಟು ತೀರಿಸೋದಕ್ಕೆ ಸಾಧ್ಯ ಆಯ್ತು ಅಥವಾ ಒಂದು ಬುದ್ಧ ಆಗಿದ್ದಕ್ಕೆ. ಆ ರೀತಿಯಾಗಿ ಯಾರು ಕಟ್ಟಿ ಹಾಕೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಗೌತಮ ಬುದ್ಧ ಒಬ್ಬ ಒಂದು ದೊಡ್ಡ ಉದಾಹರಣೆ. ಈ ಒಂದು ದುಃಖ ಅಥವಾ ಒಂದು ಸಾವನ್ನ ನೋಡ್ತಾನ, ಶವನ್ನ ನೋಡ್ತಾನ, ರೋಗಿನ ನೋಡ್ತಾನ, ವಯಸ್ಸಾದುವ ಮುದುಕನ್ನ ನೋಡ್ತಾನ. ಇದಕ್ಕೆಲ್ಲ ಏನ್ ಕಾರಣ? ಯಾಕೆ ವಯಸ್ಸಾದವ್ರು ಯಾಕೆ ಆಗ್ತಾರೆ, ರೋಗ ಯಾಕೆ ಬರುತ್ತೆ, ಸಾವು ಅನ್ನೋದು ಯಾಕೆ ಬರುತ್ತೆ, ಮತ್ತೆ ಹುಟ್ಟು ಅನ್ನೋದು ಯಾಕೆ ಇರುತ್ತೆ? ಇದಕ್ಕೆಲ್ಲ ಕಾರಣ ಏನು? ಈ ದುಃಖಕ್ಕೆ ಮೂಲ ಕಾರಣ ಏನು? ಅದನ್ನ ನಾನು ಕಂಡುಹಿಡಿಬೇಕು. ಈ ಜನ ಇವಾಗ ಬದುಕೋದಕ್ಕೆ ಅನ್ನ ಕೊಡೋದಲ್ಲ, ನಾನು ಅವರ ಅಜ್ಞಾನವನ್ನ ತೊಲಗಿಸ್ಬೇಕು, ಅವರ ದುಃಖವನ್ನ ತೊಲಗಿಸ್ಬೇಕು ಅಂತ ಹೇಳಿ ತಾನು ಯಾವ ರೀತಿಯಾಗಿ ಆ ಜ್ಞಾನವನ್ನ ತಿಳ್ಕೊಬೇಕಂತ ಪರಿತಪಿಸ್ತಾ ಇರ್ತಾನೋ ಆ ರೀತಿಯಾದ ಜ್ಞಾನವನ್ನ ಯಾರ್ಯಾರು ಪಡೆದಿರ್ತಾರೋ ಅವ್ರ ಹತ್ರ ಎಲ್ಲ ಜ್ಞಾನವನ್ನ ತಿಳಿದುಕೊಂಡು ತಾನು ತನ್ನ ಹತ್ರ ಯಾರು ಜ್ಞಾನವನ್ನ ತಿಳ್ಕೊಬೇಕಂತ ಬಯಸ್ತಾರೋ ಅವರಿಗೆಲ್ಲ ಜ್ಞಾನವನ್ನ ಕೊಟ್ಟು ಗೌತಮ ಬುದ್ಧ ಆಗಿ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೋಡ್ರಿ, ಒಂದು ಸಂಕಲ್ಪ ಶಕ್ತಿ ಅನ್ನೋದು ಇದ್ದಾಗ ಎಷ್ಟೋ ಬದಲಾವಣೆಗಳನ್ನ ನಮ್ಮ ಜೀವನದಲ್ಲಿ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ಸಂಕಲ್ಪ ಶಕ್ತಿಯಿಂದ ನಾವು ಏನೇನು ಕೆಲಸ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂತ ಹೋಗ್ತೀವೋ, ಧ್ಯಾನ ಮಾಡಿ ಯಾವಾಗ ಮಾಡ್ತೀವೋ ಅವಾಗ ಸಂಕಲ್ಪ ಶುದ್ಧಿ ಆಗುತ್ತೆ. ಎಷ್ಟೋ ಸಾರಿ ನಮ್ಮ ಆಲೋಚನೆಗಳು ಪರಸ್ಪರ ವಿರುದ್ಧವಾದ ಅನೇಕ ವಿಕಲ್ಪಗಳು ಸಹಿತ ನಮ್ಗೆ ಬಂದೇ ಬರ್ತಾವ. ಯಾವುದೋ ಒಂದು ನಮ್ಮ ಕೈಲಿ ಆಗದೆ ಇರುವಂತ ಕೆಲಸವನ್ನ ಕೈಗೊಂಡಾಗ ಅಯ್ಯೋ ಇದು ನನ್ನ ಶಕ್ತಿಗೆ ಮೀರಿರೋದು, ಏನಾದ್ರೂ ಇಟ್ಕೊಂಡಿದ್ದೀನಿ ಏನೋ, ಈ ಕೆಲಸ ಆಗುತ್ತೋ ಇಲ್ಲೋ ಅನ್ನುವ ಅನುಮಾನ ಅನ್ನೋದು ಬಂದೇ ಬರುತ್ತೆ. ಆದ್ರೂನು ಅದನ್ನ ಧೈರ್ಯವಾಗಿ ನಾವು ಮುನ್ನುಗ್ಗಿದಾಗ ಅದರಿಂದ ನಮಗೆ ನಾವು ಏನು ವಿಕಲ್ಪ ಅನ್ನೋದು ಮಾಡ್ಕೊಂಡಿರ್ತೀವೋ ಅದರಿಂದ
ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರು ಮತ್ತೆ 4 ಹೆಜ್ಜೆ ಹಿಂದಕ್ಕೆ ಇಡ್ತೀವಿ, ಮತ್ತೆ ಒಂದ್ ಹೆಜ್ಜೆ ಮುಂದೆ ಇಡೋದು ಮತ್ತೆ 4 ಹೆಜ್ಜೆ ಹಿಂದೆ ಇಡೋದು. ಆ ರೀತಿ ನಡೀತಾ ನಡೀತಾ ಯಾವಾಗ ವಿಕಲ್ಪಗಳನ್ನೋದು ಸಂಪೂರ್ಣ ಬಿಟ್ಟು ಸಂಕಲ್ಪದ ಕಡೆಗೆ ನಾವು ಇನ್ನೂ ಪ್ರಬಲವಾದ ಶಕ್ತಿಯನ್ನ ನಾವು ಹಾಕ್ತಿವೋ, ಅಯ್ಯೋ ಆಗುತ್ತೋ ಆಗೋದಿಲ್ವೋ ಅಂತ ಒಂದು ಆಲೋಚನೆ ಮಾಡಿದ್ರೆ ಆ ಆಲೋಚನೆಯಿಂದ ನಮ್ಮ ಶಕ್ತಿ ಅನ್ನೋದು, ಆತ್ಮಶಕ್ತಿ ಅನ್ನೋದು ಕುಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ವಿಕಲ್ಪ ಅನ್ನೋದು ನಾವು ಮಾಡ್ಲಾರ್ದಂಗೆ ನಮ್ಮ ಸಂಕಲ್ಪವನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ದಿಟ್ಟ ಹೆಜ್ಜೆಯಿಂದ ಹಾಗೆ ಆಗುತ್ತೆ ಅನ್ನುವ ಕಾನ್ಫಿಡೆಂಟಿನಿಂದ ನಾವು ಹೆಜ್ಜೆ ಹಾಕಿದಾಗ ಎಲ್ಲಾ ಕೆಲಸಗಳು ಸಕ್ಸಸ್ ಆಗಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಏನೋ ಒಂದು ಕೆಲಸ ಮಾಡುವಾಗ ಪ್ರಯೋಜನಕ್ಕೆ ಬರ್ದೇ ಇರುವ ಆಲೋಚನೆಗಳು ಎಷ್ಟೋ ಬರ್ತಾ ಇರ್ತಾವ. ಅವುಗಳ ಮೇಲೆ ನಮ್ಮ ಶಕ್ತಿಯನ್ನ ಕೇಂದ್ರೀಕರಿಸಬಾರ್ದು. ಅವುಗಳನ್ನ ಉಪೇಕ್ಷೆ ಮಾಡಿದಾಗ ಮಾತ್ರ ನಮ್ಮ ಕೆಲಸಗಳು ಸರಿಯಾದ ರೀತಿಯಲ್ಲಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಹುಟ್ಟು ಯಾವಾಗ್ಲೂ ನೋಡ್ರಿ, ನಾವು ಯಾಕೆ ಇಂಥ ಮನೆಯಲ್ಲಿ ಹುಟ್ಟಿದೀವಿ, ನಮ್ಗೆ ಯಾಕೆ ಇಂಥ ತಂದೆ ತಾಯಿ ಬಂದಿದ್ದಾರೆ, ನಮ್ಗೆ ಯಾಕೆ ಇಂಥ ಅಕ್ಕ ತಂಗಿ ಬಂದಿದ್ದಾರೆ, ನಮ್ಗೆ ಯಾಕೆ ಇಂಥ ಅಣ್ಣ ತಮ್ಮ ಬಂದಿದ್ದಾರೆ ಅಂತ ನಾವೇನ್ ಅನ್ಕೊಂತೀವಿ. ಇದು ಯಾವುದು ಅಂದುಕೊಳೋದಲ್ಲ, ಎಲ್ಲವಷ್ಟು ನಮ್ಮ ಡಿಸೈನ್ ಪ್ರಕಾರನೇ ಬಂದಿರೋದು. ಯಾವ ದೇವ್ರುನು ನೀನ್ ಇಲ್ಲಿ ಹೋಗಿ ಹುಟ್ಟು ಅಂತ ಹೇಳಲ್ಲ. ಎಲ್ಲಾ ಪ್ರತಿಯೊಂದು ನಮ್ಮ ಸಂಕಲ್ಪ ಶಕ್ತಿಯಿಂದನೇ, ನಮ್ಮ ಜನನೂ ನಮ್ಮ ಸಂಕಲ್ಪ ಶಕ್ತಿಯಿಂದನೇ, ನಮ್ಮ ಮರಣ ಸಹಿತ ನಮ್ಮ ಸಂಕಲ್ಪ ಶಕ್ತಿಯಿಂದನೇ. ನಾವು ಇನ್ನ ಬದುಕ್ಬೇಕು ಅಂತ ನಾವು ಧ್ಯಾನ ಮಾಡ್ಕೊಂತ ನಾವು ಬದುಕ್ಲೇಬೇಕು ಅಂತ ಅನ್ಕೊಂಡ್ರೆ ನಾವು ಬದುಕ್ತೀವಿ. ಸಾವು ಅನ್ನೋದು ನಾವು ಅಂದ್ಕೊಂಡ್ರೆ ಮಾತ್ರ ಸಾವು ಬರುತ್ತೆ, ಇಲ್ಲಾಂದ್ರೆ ಯಾವ ಸಾವುನು ನಮ್ಮ ಹತ್ರ ಬರೋದಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಪೂರ್ತಿ ಅನಾರೋಗ್ಯ ಇದ್ದಾಗ ಇನ್ನ ಏನಪ್ಪಾ ಎಲ್ಲಾನು ಮುಗಿದು ಬಿಟ್ಟಿದೆ, ಇನ್ನ ನನ್ನ ಜವಾಬ್ದಾರಿ ಎಲ್ಲ ಮುಗ್ದೋಗಿದೆ, ಎಷ್ಟು ದಿವಸ ಇದ್ರು ಅಷ್ಟೇ ಅಂತ ಅನ್ಕೊಂಡಾಗ ನಾನು ಇನ್ನ ಏನು ತಪ್ಪು ಮಾಡಿಲ್ಲ. ನೋಡ್ರಿ, ಅನಾರೋಗ್ಯದಿಂದ ಇದ್ದವ್ರಿಗೆ ಬೇಗನು ಸಾವುನು ಬರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಭಯ ಇರುತ್ತೆ, ನಾವು ಸತ್ತು ಬಿಟ್ರೆಗಿನ ಎಲ್ಲಿ ಮತ್ತೆ ನಾವು ನರಕಕ್ಕೆ ಹೋಗ್ತೀವೋ ಏನೋ ಅಂತ. ಆ ಭಯ ಅನ್ನೋದು ಬೇಡ. ಮೇಲಿನ ಲೋಕದಲ್ಲಿ ಯಾವ ನರಕ ಅನ್ನೋದು ಇಲ್ಲ, ಅಲ್ಲಿ ಪಶ್ಚಾತ್ತಾಪ ಅನ್ನೋದು ಮಾತ್ರ ಇರೋದು. ಅಲ್ಲಿ ಹೋಗಿ ನಾವು ಪಶ್ಚಾತ್ತಾಪ ಪಟ್ಟು ಇನ್ನೊಂದು ಸಾರಿ ಇಂಥ ತಪ್ಪು ಮಾಡೋದಿಲ್ಲ, ನಾನು ಪಾಠ ಕಲಿಯೋದಕ್ಕೆ ಬರ್ಬೇಕು, ಎಷ್ಟೋ ಸಮಸ್ಯೆಗಳನ್ನ ತಗೊಂಡು ಅದರಲ್ಲಿ ಮತ್ತೆ ನಾನು ಸಕ್ಸಸ್ ಆಗಿ ಅವಾಗ ನಾನು ಎಲ್ಲಾ ಕರ್ಮಗಳನ್ನ ಕಳ್ಕೊಂಡು ಬರ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡ್ರೆ ಮತ್ತೆ ಆ ಮನೆಯಲ್ಲಿ ನಾವು ಒಂದು ತಂದೆ ತಾಯಿಗಳು ಬಡತನ ಕಲಿಬೇಕು ಅಂದ್ರೆ ಬಡತನದ ಮನೆಯಲ್ಲಿ ಹುಟ್ಟುತ್ತೀವಿ. ಮತ್ತೆ ಇನ್ನ ನಮಗೆ ಯಾವ ಪಾಠಗಳು ಕಲಿಬೇಕು, ಆಯಾ ಮನೆಗಳಲ್ಲಿ ನಮ್ಮ ಗಂಡ ನಮ್ಮ ಸಂಕಲ್ಪದ ಪ್ರಕಾರನೇ ನಮ್ಮ ಗಂಡ ಇರೋದು, ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಅದೇ ರೀತಿಯಾಗಿ ನಮ್ಮ ಜನ್ಮಕ್ಕೆ ಸರಿಯಾಗುವಾಗೆ ನಾವು ಯಾವ ರೀತಿಯಾದ ಪಾಠಗಳನ್ನ ಕಲಿಬೇಕೋ ಅಂತವ್ರನ್ನೇ ನಾವು ಸೆಲೆಕ್ಟ್ ಮಾಡ್ಕೊಂಡು ಅಂತ ಮನೆಗಳಲ್ಲಿ ನಾವು ಹುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಯಾರು ನಮ್ಮನ್ನ ಇಲ್ಲಿ ಹೋಗುವಂತ ಬಲವಂತವಾಗಿ ನಮ್ಮನ್ನ ತಳ್ಳೋದಿಲ್ಲ. ಆದ್ದರಿಂದ ನಮ್ಮ ಸಂಕಲ್ಪ ಶಕ್ತಿಯಿಂದ ಅಂದ್ಕೊಂಡಿರುವುದು ನಮ್ಮ ಜೀವನದಲ್ಲಿ ಸಫಲವಾಗ್ಬೇಕಂತಂದ್ರೆಗಿನ ಏನೇನು ಅನ್ಕೋಬೇಕು, ಏನೇನು ಮಾಡ್ಬೇಕು ಅಂತಂದ್ರೆಗಿನ ಸಂಕಲ್ಪ ಶುದ್ಧಿ ನಮ್ಗೆ ಚೆನ್ನಾಗಿರ್ಬೇಕು, ಸರಿಯಾದ ಆಲೋಚನೆಗಳನ್ನೇ ಮಾಡ್ಬೇಕು, ಸರಿಯಾದ ಸಂಕಲ್ಪಗಳನ್ನೇ ಇಟ್ಕೋಬೇಕು. ಆವಾಗ ನಮ್ಮ ಸಂಕಲ್ಪಗಳು ನೆರವೇರ್ತವ. ಸಂಕಲ್ಪ ಶುದ್ಧಿ ಆದ್ರೇನೆ ಸಂಕಲ್ಪ ಶಕ್ತಿ ಅನ್ನೋದು ನಮ್ಗೆ ಬರುತ್ತೆ. ಯಾವ ಆಲೋಚನೆ ಮಾಡ್ಬೇಕು, ಯಾವ ಆಲೋಚನೆ ಮಾಡ್ಬಾರ್ದು ಅನ್ನೋದನ್ನ ಆಲೋಚನೆ ಮಾಡ್ಬೇಕು. ನಮ್ಮ ಸಂಕಲ್ಪಗಳು ನಮಗಾದ್ರೂ ಉಪಯೋಗ ಆಗ್ಬೇಕು, ನಮ್ಮ ಮನೆಗಿನವ್ರಿಗಾದ್ರೂ ಉಪಯೋಗ ಆಗ್ಬೇಕು, ನಮ್ಮ ಊರಲ್ಲಿರೋರ್ಗಾದ್ರೂ ಉಪಯೋಗ ಆಗಬೇಕು, ಅಥವಾ ಭೂಮಂಡಲದಲ್ಲಿರುವ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂತಹ ಸಂಕಲ್ಪಗಳನ್ನೇ ನಾವು ಇಟ್ಕೋಬೇಕು. ಆ ಸಂಕಲ್ಪ ಶಕ್ತಿ ಇದ್ರೇನೆ ಸಂಕಲ್ಪ ಸಿದ್ಧಿ ನಮಗೆ ಆಗುತ್ತೆ. ಆ ಸಂಕಲ್ಪ ಸಿದ್ಧಿ ಆಗ್ಬೇಕಂದ್ರೆ ನಾವು ಧ್ಯಾನ ಮಾಡ್ಬೇಕು, ಒಳ್ಳೆಯವರಾಗಿರ್ಬೇಕು, ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನ ಬಯಸಿದಾಗ ಮಾತ್ರ ಆ ಸಂಕಲ್ಪ ಸಿದ್ಧಿ ಅನ್ನೋದು ಆಗುತ್ತೆ. ಸಿದ್ಧಾಶ್ರಮ ಅಂತ ಕರೀತಾರ. ಏನು ಸಿದ್ಧಾಶ್ರಮ ಅಂದ್ರೆ ಯಾರು ಸಿದ್ಧಿಯನ್ನ ಪಡ್ಕೊಂಡಿರ್ತಾರೋ ಅವರು ಹೆಸರಿನಲ್ಲಿ
ಸಿದ್ಧ ಆಶ್ರಮ ಅಂತ ತಯಾರು ಮಾಡ್ತಾರೆ. ಸಿದ್ಧಿ ಅಂದ್ರೆ ಎಲ್ಲಾ ಸಿದ್ಧಿಗಳನ್ನ ಜಯಿಸಿದವನು, ಎಲ್ಲಾ ಸಿದ್ಧಿಗಳನ್ನ ಗಳಿಸಿದವನು ಅಂತ ಅರ್ಥ. ಜೀವನವನ್ನ ಅದ್ಭುತವಾಗಿ ಜೀವಿಸಬೇಕು ಅಂತಂದ್ರೆಗಿನ ಇಷ್ಟು ದೊಡ್ಡ ಸಂಕಲ್ಪ ಶುದ್ಧಿಯ ಬಗ್ಗೆ, ಸಂಕಲ್ಪ ಶಕ್ತಿಯ ಬಗ್ಗೆ, ಸಂಕಲ್ಪ ಸಿದ್ಧಿಯ ಬಗ್ಗೆ ನಾವು ತಿಳ್ಕೊಂಡು ನಮ್ಮ ಮಕ್ಕಳಿಗೆ ಎಲ್ಲ ಅದನ್ನು ತಿಳಿಸಿ ವಿಸ್ತಾರವಾಗಿ ಬೋಧಿಸಿದಾಗ ಮಾತ್ರ ಆ ಸಂಕಲ್ಪ ಸಿದ್ಧಿ ವಂಶ ಪಾರಂಪರ್ಯವಾಗಿ ಬೆಳೀತಾ ಹೋಗುತ್ತೆ. ಜನ್ಮ ತೆಗೆದುಕೊಂಡಿರುವ ಪ್ರತಿಯೊಬ್ಬ ಜೀವಿಯೂ ಕೂಡ ಖಂಡಿತವಾಗಿನೂ ಅವರ ಜೀವನದಲ್ಲಿ ಸಫಲವಾಗ್ಬೇಕು ಅಂದ್ರೆಗಿನ ಸಣ್ಣ ಮಕ್ಕಳು ಇರುವಾಗಿನಿಂದನೇ ಸಂಕಲ್ಪ ಶುದ್ಧ ಮೂರ್ತಿಗಳಾಗಿ ಅವ್ರನ್ನ ತಿದ್ದಿ ಅವ್ರನ್ನ ಆ ರೀತಿಯಾಗಿ ನಾವು ಬೆಳೆಸಬೇಕು. ಧ್ಯಾನ ಶಾಸ್ತ್ರ, ಆಲೋಚನಾ ತರಂಗಗಳ ಶಾಸ್ತ್ರವನ್ನ ಅವರಿಗೆ ಬೋಧಿಸ್ತಾ ಇರ್ಬೇಕು. ಧ್ಯಾನ ಶಾಸ್ತ್ರ ವಿದ್ಯಾ ಪಾರಂಗತರನ್ನಾಗಿ ನಾವು ಮಾಡ್ತಾ ಹೋಗ್ಬೇಕು. ಆಗ ಮಾತ್ರ ಅವರ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮನಸ್ಸಿನಲ್ಲಿ ಹುಟ್ಟುವ ಪ್ರತಿ ಸಂಕಲ್ಪ ಪ್ರಯೋಜನಕರವಾದದ್ದ ಅಥವಾ ಅಪ್ರಯೋಜನಕರವಾದದ್ದ ಅಥವಾ ಜನ್ಮಗಳಿಂದ ಬಂದಿರುವ ಸಂಸ್ಕಾರದಿಂದ ಈ ಆಲೋಚನೆಗಳನ್ನ ನಾವು ಮಾಡ್ತಾ ಇದ್ದೀವ ಅಂತ ನಾವು ಗಮನಿಸ್ತಾ ಹೋಗ್ಬೇಕು. ಆ ಒಂದು 4 ರೀತಿಯಾದ ಸಂಕಲ್ಪಗಳು ಇದಾವ. ಯಾವ್ಯಾವು ಅಂದ್ರೆ ವಿನಾಶಕಾರವಾದ ಸಂಕಲ್ಪಗಳು, ನಕಾರಾತ್ಮಕ ಸಂಕಲ್ಪಗಳು, ಸಕಾರಾತ್ಮಕ ಸಂಕಲ್ಪಗಳು, ಅದ್ಭುತವಾದ ಸಂಕಲ್ಪಗಳು. ವಿನಾಶಕರವಾದ ಸಂಕಲ್ಪಗಳು ಅಂತಂದ್ರೆಗಿನ ನಾವು ಸುಮ್ನೆ ಕೂತ್ಕೊಂಡಿರ್ತೀವಿ ಮನೆಯಲ್ಲಿ, ಇನ್ನೂ ಗಂಡ ಬಂದಿರಲ್ಲ ಮನೆಯಲ್ಲಿ, ಆಲೋಚನೆಗಳು. ಅಯ್ಯೋ, ಯಾಕೆಂದ್ರೆ ನಾವು ಟಿವಿ ನೋಡ್ತಾ ಇರ್ತೀವಿ, ಪೇಪರ್ಗಳು ನೋಡ್ತಾ ಇರ್ತೀವಿ, ಅಲ್ಲಿ ಆಕ್ಸಿಡೆಂಟ್, ಇಲ್ಲಿ ಆಕ್ಸಿಡೆಂಟ್, ಅದು ಇದು ನೋಡಿರ್ತೀವಿ, ಅದೇ ಆಲೋಚನೆ ಇರುತ್ತಲ್ಲ. ಅಯ್ಯೋ, ಸುರಕ್ಷಿತವಾಗಿ ಮನೆಗ್ ಬಂದ್ರೆ ಸಾಕು. ಆಲೋಚನೆನೇ ಮಾಡ್ಬಾರ್ದು. ಅದಕ್ಕೋಸ್ಕರ ಗತವನ್ನ ಬಿಟ್ಟು, ಭವಿಷ್ಯತ್ತನ್ನ ಬಿಟ್ಟು ವರ್ತಮಾನದಲ್ಲಿ ಇರೋದಕ್ಕೆ ನಾವು ಯಾವಾಗ ಪ್ರಯತ್ನ ಪಡ್ತಾ ಇರ್ತೀವೋ ನಮಗೆ ಯಾವಾಗ್ಲೂ ಒಳ್ಳೇದು ಆಗ್ತಾನೆ ಇರುತ್ತೆ. ವರ್ತಮಾನದಲ್ಲಿ ಇರೋದಕ್ಕೆ ಅಂದ್ರೆ ಆಕ್ಸಿಡೆಂಟ್ ಆಗುತ್ತೋ ಅನ್ನೋ ಆಲೋಚನೆನೂ ಮಾಡೋದು ಬೇಡ, ಆಗೋದಿಲ್ಲ ನಾವು ಧ್ಯಾನ ಮಾಡ್ತೀವಿ ಅನ್ನೋ ಆಲೋಚನೆನೂ ಬೇಡ. ವರ್ತಮಾನದಲ್ಲಿ ಪ್ರೆಸೆಂಟ್ ಶ್ವಾಸವನ್ನ ಗಮನಿಸ್ಕೊಂತ ಇದ್ದು ಬಿಟ್ರೆ ಅದೇ ನಾವು ನಮ್ಮ ಒಂದು ಫ್ಯಾಮಿಲಿಗೆ ಕೊಡುವ ದೊಡ್ಡ ಉಡುಗೊರೆ. ಯಾವ ಆಲೋಚನೆ, ನಮ್ಮ ಆಲೋಚನೆಗಳಿಂದನೇ ನಮ್ಗೆ ಎಲ್ಲ ಕೆಟ್ಟದಾಗೋದು. ಅದಕ್ಕೆ ಆಲೋಚನೆಗಳನ್ನ ಮಾಡೋದನ್ನ ಬಿಟ್ಟಾಗ ನಾವು ಎಷ್ಟೋ ಸಮಸ್ಯೆಗಳಿಂದ ನಾವು ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ಆಕ್ಸಿಡೆಂಟ್ ಆಗುತ್ತೋ ಏನೋ ಅಂತ ಅನ್ಕೊಂಡ್ರೆಗಿನ ಅಲ್ಲಿ ನಾವು ಕೇಳ್ತಾ ಇದ್ದೀವಿ, ಅಯ್ಯೋ ನಾವು ಮನೆ ಬೀಗ ಹಾಕಿ ನಾವು ಹೊರಗಡೆ ಹೋಗ್ತಾ ಇದೀವಿ, 1 ವಾರ ಊರಿಗೆ ಹೋಗ್ತಾ ಇದ್ದೀವಿ, ಏನ್ ಕಳ್ತನ ಆಗುತ್ತೋ ಏನೋ ನಾವು ಅಂದ್ಕೊಂಡ್ರೆ ಆ ಕಳ್ತನ ಆಗುತ್ತೆ. ಸುಮ್ನೆ ನಮ್ಮ ಪಾಡಿಗೆ ನಾವು ಬೀಗ ಹಾಕೊಂಡು ಆ ಶಕ್ತಿ ನಮ್ಮ ಮನೆಯನ್ನ ಕಾಪಾಡುತ್ತೆ ಅಂತ ಅನ್ಕೊಂಡು ನಮ್ಮ ಪಾಡಿಗೆ ನಾವು ಧ್ಯಾನ ಮಾಡ್ಕೊಂತ ಇದ್ರೆ ಏನೂ ಆಗೋದಿಲ್ಲ. ಆದ್ರೆ ನಮ್ಮ ಹುಷಾರ್ನಲ್ಲಿ ನಾವ್ ಇರ್ಬೇಕು. ನಮ್ಮ ಮನೆ ಕಳ್ತನ ಆಗಲ್ಲ ಅಂತ ಮನೆ ಓಪನ್ ಇಟ್ಟು ಹೊರಗಡೆ ಹೋಗೋದಲ್ಲ, ಬಂದೋಬಸ್ತ್ ಮಾಡ್ಬೇಕು. ನಮ್ಮ ಮನೆಯಲ್ಲಿ 1 ವಾರ ಮನೆ ಬಿಟ್ಟು ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಮನೆಯಲ್ಲಿ ಆಭರಣಗಳನ್ನ, ದುಡ್ಡನ್ನ ಜಾಸ್ತಿ ಇಡ್ಲಾರ್ದಂಗೆ ಅವೆಲ್ಲ ಕೇರ್ ಮಾಡ್ಬೇಕು. ಆದ್ರೆ ಯಾವುದೇ ಆಲೋಚನೆಗಳನ್ನ ನಾವು ಮಾಡೋಕ್ಕೆ ಹೋಗ್ಬಾರ್ದು. ಇನ್ನೊಂದು ನಕಾರಾತ್ಮಕ ಸಂಕಲ್ಪಗಳು. ನಾನ್ ಪರೀಕ್ಷೆ ಬರೀತಾ ಇದ್ದೀನಿ, ಪಾಸ್ ಆಗ್ತೀನೋ ಇಲ್ಲೋ, ಅಲ್ಲಿ ಎಕ್ಸಾಮ್ಗೆ ಇಂಟರ್ವ್ಯೂ ಕೊಟ್ಟು ಬಂದಿದ್ದೀನಿ ಕೆಲಸಕ್ಕೆ, ಅದರಲ್ಲಿ ಎಷ್ಟೋ ಜನ ಇದ್ದಾರೆ, 3,000 ಜನ ಇದ್ದಾರೆ, 3 ಲಕ್ಷ ಜನ ಇದ್ದಾರೆ, 10 ಸೀಟ್ ಇದಾವ, ನನಗೆ ಬರುತ್ತೋ ಯಾರಿಗ್ ಬರುತ್ತೋ ಕೆಲಸ. ನೋ ಥಾಟ್, ಸೆಕೆಂಡ್ ಥಾಟೇ ಇರಬಾರ್ದು. ನಾನು ಪರ್ಫೆಕ್ಟ್ ಆಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದೀನಿ, ನನಗೆ ನೌಕರಿ ಬಂದೇ ಬರುತ್ತೆ ಅಷ್ಟೇ. ಇದು ಬಂದಿಲ್ಲ ಅಂತಂದ್ರೆ ಇದಕ್ಕಿಂತ ಒಳ್ಳೇದು ಬರುತ್ತೆ, ಅದಕ್ಕೋಸ್ಕರ ಇದು ಹೋಗಿದೆ. ಅಷ್ಟು ಥಾಟನ್ನ ನಾವ್ ಇಟ್ಕೊಂಡ್ರೆಗಿನ ನಮ್ಮ ಜೀವನ ಸಕ್ಸಸ್ಫುಲ್ ಆಗಿ ಇರುತ್ತೆ. ಮತ್ತೆ ಇನ್ನೊಂದು ಸಕಾರಾತ್ಮಕ ಸಂಕಲ್ಪಗಳು. ನಾನು ಖಚಿತವಾಗಿ ಇದರಲ್ಲಿ ವಿಜಯ ಸಾಧಿಸ್ತೀನಿ. ಮೇಡಮ್ ಇನ್ನು ಎಷ್ಟೊತ್ತಾಗುತ್ತೆ ಮೇಡಮ್? ಆಯ್ತಮ್ಮ, ಇನ್ನ 2 ನಿಮಿಷ. ಅಂತ ಯಾವಾಗ ನಾವು ವಿಕಲ್ಪವಾದ ಆಲೋಚನೆ, ನಕಾರಾತ್ಮಕ ಆಲೋಚನೆ ಬಿಟ್ಟು ಸರಿಯಾದ ಆಲೋಚನೆಗಳನ್ನ ಮಾಡ್ತೀವೋ, ಸರಿಯಾದ ಸಂಕಲ್ಪವನ್ನ ಇಟ್ಕೊಂಡಾಗ ಅವು
ಅದ್ಭುತವಾದ ಸಂಕಲ್ಪ ಶಕ್ತಿ. ಅದ್ಭುತವಾದ ಸಂಕಲ್ಪ ಶಕ್ತಿ ಅಂದ್ರೆ ಪತ್ರಿ ಸಾರ ಅಂತವ್ರು ಇಡೀ ಭೂಮಂಡಲದ ತುಂಬಾ ಶಾಕಾಹಾರಿಗಳು ಹಾಗೆ ಆಗ್ತಾರೆ. ಪ್ರಪಂಚದಲ್ಲಿ ಇರುವಂತ 700 ಕೋಟಿ ಜನನು ಧ್ಯಾನಿಗಳು ಹಾಗೆ ಆಗ್ತಾರೆ ಅಂತ ಅವರು ಏನು ಸಂಕಲ್ಪ ಇಟ್ಕೊಂಡಿದಾರೋ, ಒಂದು ಸ್ಟೇಜ್ ಮೇಲೆ 1,00,000 ಜನ ಕೂತ್ಕೊಂಡು ಧ್ಯಾನ ಮಾಡ್ಬೇಕನ್ನುವ ಸಂಕಲ್ಪ ಇಟ್ಕೊಂಡಿದ್ರು ಪತ್ರಿಜಿ ಸಾರು. ಆ ಸಂಕಲ್ಪ 2012 ನಲ್ಲಿನೇ ನೆರವೇರಿತು. ಒಂದೊಂದು ಸಿಟ್ಟಿಂಗ್ ನಲ್ಲಿ 1,00,000, 1,25,000, 1,50,000 ಜನ ಧ್ಯಾನ ಮಾಡಿದ್ರು. ಆ ರೀತಿಯಾಗಿ ಅದ್ಭುತವಾದ ಸಂಕಲ್ಪಗಳನ್ನ ಮಾಡ್ಬೇಕಂದ್ರೆ ಅದ್ಭುತವಾದ ಗುರುಗಳು ಅಂತಹ ಶಕ್ತಿ ಇರೋರು ನಾವೂನು ಮಾಡಿದ್ರೆಗಿನ ಆಗುತ್ತೆ. ನಮ್ಮ ಶಕ್ತಿನೂ ಜಾಸ್ತಿ ಆದಾಗ ನಾವೇನ್ ಅನ್ಕೊಂಡಿರ್ತೀವೋ ಅವೆಲ್ಲ ಕೆಲ್ಸ ಆಗುತ್ತೆ. ಅದಕ್ಕೆ ಯಾರು ಧ್ಯಾನ ಮಾಡ್ತಿರೋ ಅವರು ನಿಮ್ಮ ಬಾಯಿಂದ ಬರುವ ಮಾತುಗಳು ಖಂಡಿತವಾಗೂ ಸಿದ್ಧಿ ಆಗೇ ಆಗ್ತವ. ಅದಕ್ಕೋಸ್ಕರ ಬೇರೆ ಯಾರಿಗೆ ಆದ್ರೆ ಯಾರಿಗೂ ಬೈಬಾರ್ದು, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವ ಮನೋಭಾವನೆಯಿಂದಾನೇ ನಾವು ಮಾತುಗಳನ್ನ ಎಚ್ಚರದಿಂದ ನಾವು ಮಾತಾಡಿದಾಗ ಎಲ್ಲರಿಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಮೇಡಮ್. ಇಷ್ಟು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.